ಆ ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ನ ಹೊರತು ಅನ್ಯ ದೇವರು. ಗುರುವಿನ ದಯ ಹೊಂದಿದ್ದರೆ ಸಾಕೆ, ಗುರುವಿನ ದಯ ಹೊಂದಿದ್ದರೆ ಸಾಕೆ. ಕಾರ್ಯಕರ್ತರಿಗೂ ಹಾಗೂ ಈ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ಮರಾಠಿ ಒಳಗೆ ಇದಕ್ಕೆ ದಿವಾಳಿ ಅಂತಾರೆ, ಅವರು ಹಬ್ಬ ಅಂತಾರೆ. ಅವ್ರ ಹಬ್ಬ ಸಪ್ತಾಹ ಅಂತಂದ್ರೆ ಹಬ್ಬ ಅಂತಾರೆ. ನೀವು ಹೆಣ್ಮಕ್ಳೆಲ್ಲ ಆರತಿ ಬಳಕೆ ಅದಕ್ಕೆ ಹಬ್ಬ ಹತ್ತಿರೋದಿಲ್ಲ, ಅವ್ರು ಅದಕ್ಕೆ ಹಬ್ಬ ಅನ್ನೋದಿಲ್ಲ. ಈಗೇನು ಗುರುಗಳದ್ದು ಏನು ಈ ಕಾರ್ಯಕ್ರಮ ನೀವೆಲ್ಲ ಏನು ಕೊಡ್ತಾಯಿಲ್ಲ ಇದಕ್ಕೆ ಹಬ್ಬ ಅಂದ್ರೆ. ನಮ್ಮ ಆರಾದ್ರೆ ಹೇಳ್ತಿರೋ ಸಪ್ತಾಹದಾಗದು ಯವ್ವ ಈ ಹೆಣ್ಮಕ್ಳಿಗೆ ಊರಾಗ ಹುಟ್ಟಿದ ಅವ್ರು ನಿಮ್ಮನ್ನು ಎಲ್ಲೆಲ್ಲೋ ಮಾಡಿಕೊಟ್ಟವ್ರು, ಇಲ್ಲಿ ಹುಟ್ಟಿದ ಪುಣ್ಯ. ಪಂಚಮಿಗೆ ಬರ್ಲಕ್ಕೆ ಹೋಗಬೇಡ್ರಿ, ಹಬ್ಬಕ್ಕೆ ಬರ್ಲಕ್ಕೆ ಹೋಗಬೇಡ್ರಿ. ಗುರುವಿನ ಕಾರ್ಯಕ್ರಮ ಬಂದರೆ ನೀ ಊರಾಗ ಹುಟ್ಟಿದ ಸ್ವಾರ್ಥ ಆಗ್ತದೆ. ಇನ್ನು ಕೆಲವು ಮಂದಿ ನೋಡಿ ಇನ್ನು ನಾಳೆ ಮೊದಲು ಬಂದು ಬೇರೆ ಐತಿ, ಇನ್ನು ಕೆಲವು ಮಂದಿ ಮುಗಿತತ್ತು ವಾದ ಮಂದಿನೂ ಎಟ್ಟು ಐತಿ ಐತೈತಿಲ್ಲ. ಇದು ಇಂದ ನಾಳೆನ ಮುಖ್ಯ ಕಾರ್ಯಕ್ರಮ. ವಯಸ್ಸು ಚಲೋ ಇದ್ದಾಗ ಬಂದು ನೋಡೋದು ದೊಡ್ಡ ಮಾತಲ್ಲ. ನಿಮ್ಮ ಅವ್ವ ಅಪ್ಪನ ನೋಡ್ಲಕ್ಕೆ ಹೋಗ್ತೀರಿ, ಅಷ್ಟು ಪಹಾಡಿ ರೊಟ್ಟಿಗೆ ಹೋದ್ರೆ ಪಾಡ ಮಾತುಕತೆ ನಿಂತಿರ್ತಾವೆ. ಏನು ತಿರ್ತಿರಾಗಿ ಬಿಡಂಗಿಲ್ಲ. ಯಪ್ಪ ಬ್ರೆಡ್ ತಂದು ತಿನ್ನು, ಬ್ರೆಡ್ ತಂದು ತಿನ್ನು, ಏ ಯವ್ವ ಕೊಡಬಳಿಗೆ ಮಾಡ್ಕೊಂಡು ಬಂದಂತೀನಿ, ಯಾಕೆ ತಿಂತೈತೆ ಅಲ್ಲಿ ಹೇಳೋದು. ಇದು ಪಾರಮಾರ್ಥ ಆಡಂಬರ ಅಲ್ಲ, ಆದರ್ಶವಾಗಿರ್ತಕ್ಕಂಥದ್ದು. ಶಿವಪುತ್ರ ಮಹಾರಾಜರು ನಿಮ್ಮೂರಿಗೆ ಏನು ಸಂಬಂಧ ಬೀಗರಲ್ಲ, ಬೀಚರಲ್ಲ. ಎಲ್ಲೋ ತುಂಗೋದಾಗ ಹುಟ್ಟಿದು ಮಾಡ್ಕೊಂಡು ಬಂದ್ರಿಂದ ಭೀಮಾನಂದ ಮಹಾರಾಜರು ಅವ್ರದ್ದು ಮಾರ್ಬಲ್ ಕಲ್ಲಿನ ಮೂರ್ತಿ ಇಟ್ಟು ಅವ್ರು ಅಭಿಷೇಕ ಮಾಡಿ ಆಟ ಬೀಳ್ತೀರಿ ಅಂತಂದ್ರೆ ಅವ್ರಿಗೆ ಎಂಥ ಸೇವಾ ಮಾಡಿರ್ಬೇಕು ಲೆಕ್ಕ ಹಾಕೊಂಡು ಮೂರ್ತಿ ಕೌಚ. ಈಗ ನಾವಿದ್ದಾಗ ಇಷ್ಟ ಹೇಳೋದು. ನಾ ಬರಾಕೈತಿ ಎಷ್ಟು ವರ್ಷ ಆಯ್ತು? ಹಾಂ, ನಾ 20 ವರ್ಷ ಬಂದ್ಬಿಟ್ಟು ಮೈಕ್ ಇಂಥದ್ದು ಸಿಕ್ಕಿದ್ದಿಂದ ನೋಡಿ ನನಗೆ ಯಾಕೋ ಏನೈತಿ ಒಪ್ಕೋತಿಲ್ಲ. ನಾವು ಬಂದಾಗ ಮೈಕ್ಗಳವು ಬೇರೆ. ಅಮರೇಶ್ವರ ಪುಣ್ಯ ಆತ ತಂದ ನೀವು ಇಲ್ಲ ನಮಗೂ ಇದನ್ನು ತರ್ತಿದ್ದಿಲ್ಲ. ನಾವು ಎಷ್ಟು ಮೈಕ್ ಕ್ಲಿಯರ್ ಇರ್ತೈತಿ ಅಷ್ಟು ಮಂದಿ ಕ್ಲಿಯರ್ ಕೇಳ್ತೈತಿ ತಲೆಯಾಗಿಟ್ಬೋದು. ಲೈಟ್ ಬೆಳಕೆ ಎಷ್ಟು ಇರ್ತೈತಿ ಪದ್ಧತಿ ಇರ್ತೈತಿ. ಅವು ಕೇಳ್ಸಂಗಿಲ್ಲ ಬೇಡ. ನಮ್ಮದು ಹಮ್ಮಿಂಗ್ ಹಾಕೈತಿ ರೀ, ಹಮ್ಮಿಂಗ್ ಜ್ಯೋತಿಬಾಯಿ ಇರ್ತಕ್ಕೂ ಅದನ್ನು ಮಾಡಿರಿ, ಈಗೂ ಇದನ್ನು ಮಾಡಿರಿ. ಇನ್ನು ಚಲೋ ಮೈಕ್ ಬರ್ಬೇಕಂತ ನಾವು ಅಮರೇಶ್ವರನ ಕರೆಸ್ಬೇಕಿಲ್ಲ. ಖರೇತೀವಿ ಸುಳ್ಳತ್ತೀವ ಒಮ್ಮೆ ತಂದದೇಲ್ಲ ನಿಂತವ. ಹಾಂ, ಇಲ್ಲ ಯಾವುದೇ ಇದ್ದರೂ ಹಂಗೆ ಮಾಡೋದು. ಏನೇ ಇರಲಿ ಪದ್ಧತಿ ವ್ಯವಸ್ಥೆ ಸತ್ತ ನಾನು ನಿಮ್ಮ ದೇವ್ರದ ಸಪ್ತ ಇಂದ ನಾಳೆ ಕರೆ ಸಪ್ತ ಅದನ್ನು ತಲೆಯಾಗಿಟ್ಟುವುದು. ಇಂದು ತಪ್ಪಿಸೋ ಕಡೆಗೆ ನಾಳೆ ಬರಬೇಕು. ಬಂದರೆ ಏನಪ್ಪ ಇಲ್ಲಿ ಬಂದದ್ದ ಎಲ್ಲೋ ಹುಟ್ಟಿ ಏನೋ ಮಾಡಿ ನಮಗಿಷ್ಟೆಲ್ಲ ಅನುಕೂಲ ಅವ್ರಿ. ಕಳ್ಳಿ ಕಟ್ಟಿಗೆ ಏನಪ್ಪ ಕಟ್ಟಿರ್ತಕ್ಕಂಥ ಅಂತ ಕೂಲ್ಯಾಗ ಕೂತ ಹಗಲು ರಾತ್ರಿ ನಿಮ್ಮ ಊರಾಗ ಅಷ್ಟು ಧ್ಯಾನ ಮಾಡಿ ಹೋಗ್ಯಾರಂತ ಇಂದು ಸಂಗಮೇಶ್ವರ ಮಠ ಇಟ್ಟು ದ್ವಾರದಾಗ ಎತ್ತಿ ತಲೆಯಾಗಿಟ್ಬೋದು. ಅವರು ಬಂದು ನಿಮ್ಮಲ್ಲಿ ಕಾಲು ಕಳೆದಿದ್ದದಂದ್ರೆ ಕಾಲು ಕಳೆದಿರ್ಲಿಕ್ಕೆ ಅದು ನಿಮ್ಮದೇನು ಹಾಕಿದ್ದು ತಲೆಯಾಗಿಟ್ಟು. ಇವು ಮಾದೇವ್ ಅದನ್ನು ಬರುತ್ತಿದ್ದಿಲ್ಲ, ಈ ಮಠನು ಕಟ್ಟುತ್ತಿದ್ದಿಲ್ಲ, ಇಂಥ ದೊಡ್ಡ ದೊಡ್ಡ ಶರಣ ಬರ್ತಿದ್ದಲ್ಲ. ಅವರು ಒಬ್ಬರಿಂದ ಕೋಟಿ ಪುಣ್ಯ ಹೊರತು ಬಳಕ ಒಬ್ಬ ಸಾವುದು ಭೇಟಿಯಾಗವಂತ. ಅವರು ಒಬ್ಬರ ಅಂತ ಇಬ್ಬರು ಕೂಡ ಅಂದು ಮಾಡಿ ಹಾದ್ರೆ ತಿಳ್ಕೊಂಡು ನಮ್ಮಂಥ ಸಾವಿರಾರು ಶರಣ ಮೂರು ಬರ್ತಾರಂತ ಪುಣ್ಯ ಯಾರ್ದೈತೆ ರೀ? ಅವ್ರು ಮಾಡ್ತಕ್ಕಂಥ ಯಾವುದೂ ಬೇಯಲಿಲ್ಲ. ನಾವು ಹೇಳ್ತಿದ್ದು ನಾನು ಜ್ಯೋತಿಬಾ 2 ದಿವಸ ಕೂಳು ತಂದು ಕೊಡೋಕೆ ಸಹಿತ ನಮಗೆ ಕೂಳು ಕೊಟ್ಟಿಲ್ಲ ಅಂತ ಎಂದೂ ಅಲ್ಲಿಲ್ಲಂತ. ಕೆಲವು ಮಂದಿ ಪ್ರವಚನಕಾರ ಕರ್ಕೊಂಡು ಬಂದ ನೀವು ಒಂದಿಟ್ಟು ಅಸ್ತವ್ಯಸ್ತ ಮಾಡಿ ಅಂದ ತಿರುಗಿ ಹೋಗ್ತಾರೆ.
ಹಿಂದಕ್ಕೆ ದನಿಗೆ ಇಡಿಸಿರಲಿಲ್ಲ ಹೆಣ್ಮಾಡಿ ಹೋಗ್ಬೇಕು ಬಂದು ನಿಮ್ಮಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಇರುತ್ತೆ ಕೊಡಲಾದ ಸಹಿತ ನಾನು ಕರ್ತವ್ಯ ಅಂತ ಯಾವ ಮಾಡುವೋ ಅವಾಗ ಅನ್ಬೇಕು ಉತ್ತಮ ಪುರುಷ ಅಂತೇಳಿ. ಇದ್ದರೂ ಆತು ಇರ್ಲಿಕ್ಕೂ ಆತು, ಎಲ್ಲ ವ್ಯವಸ್ಥೆ ಇದ್ದಾಗ ಎಲ್ಲ ಮಾಡೋದು ಅವ್ನು ಉತ್ತಮ ಪುರುಷ ಅಲ್ಲ. ಏನಿರ್ಲಿಕ್ಕೂ ನಾನು ಕರ್ತವ್ಯ ಅಂತ ಜೀವನವನ್ನು ಏನು ಮುಡುಪಾಗಿ ನಿಮ್ಮ ಊರಾಗಿತ್ತು ಆದರೂ ಅವ್ರಿಗೆ ಉತ್ತಮ ಪುರುಷ ಬರೀತಾನ. ಉತ್ತಮ ಪುರುಷರದು ಬರೀತಾನ. ಏನು ಹೇಳ್ತಾನವ? ಉತ್ತಮ ಪುರುಷರದು ಬರಲಾನ. ನೀ ಮೊದಲು ಹೊಟ್ಟೆ ತುಂಬ ಊಟ ಮಾಡಿ ಮದೇವ, ಹೆಚ್ಚಾತಂದ್ರೆ ಅದನ್ನು ಕೆಡಿಸಲಾಕ ಹೋಗ್ಬೇಡ. ಯಾರಿಗಾರಿ ಮತ್ತವ್ರ ಬಾಯಾಗ ಹಾಕಂತ. ನಮ್ಮ ಆದಾದ ತಾಟ್ನ್ಯಾಗ ಉಪ್ಪಿನಕಾಯಿ ಸಹಿತ ಬಿಡುಗುಡ್ತಿದ್ದಿಲ್ಲ. ಮಕ್ಕಳ್ರಿ ನಾವದ ಒಂದು ಅನ್ನದ ಕಾಲದಾಗ ಎಷ್ಟು ತಾಕತ್ತು ಗೊತ್ತಿಲ್ಲ. ಎಷ್ಟೋ ಜನ ಉಪವಾಸ ತಾಟ ತೊಳೆದು ನೀರು ಕುಡಿಸ್ತಿದ್ರು ನಮ್ಮ ಆದಾದ. ಈಗ ಎಷ್ಟೋ ಮಂದಿ ಅರ್ಧಂಬರ್ಧ ತಿತ್ತಿರಿ ಅರ್ಧಂಬರ್ಧ ಚೆಲ್ತಿರಿ. ಅದು ಪಾಪನ ತಲೆಯಾಗಿತ್ತು. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೋರಿ. ಖಾರ ಹೆಚ್ಚುಕೊಮ್ಮೆ ಹಾಕೊಂಡು ಸಹಿತ ಕುಡಿಸಿಬಿಡವ್ರು. ಮತ್ತೆ ಮಗನ ಯಾರು ಮನೆಯದಾರ ಆಮೇಲೆ ಹಂಗ ಮತ್ತೆ ತೆಚ್ಚಿ ಹೋಗ್ಕೊಂಡ್ರಿ ಹಾಕೋತಾರೆ. ಕೆಲವೊಂದು ದರ ತಾಟ ಅದರ ಕೈ ತಗೊಂಡು ಎದ್ದು ಬಿಡ್ತೀವಿ. ನಿಂದ ನೀನು ಸುಧಾರಣೆ ಜಗತ್ತೇನು ಸುಧಾರಣೆ ಮಾಡ್ತೀವಿ ನೀನು ಮಾಡಿ. ನಿನಗೆ ಹೆಂಗಿರ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಆಗ್ತೈತಿ? ನಮ್ಮನ್ನು ನೋಡಿ ಜಗತ್ತು ಕಲಿತಿರ್ತೈತೆ ತಲೆಯಾಗಿಟ್ಕೋರಿ. ನೀವು ಮನ್ಯಾಗ ಹೆಂಗಿರ್ತೀರಿ ಅವ್ವ ಅಪ್ಪ ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ತಲೆಯಾಗಿಟ್ಕೋರಿ. ಅಪ್ಪಗಳು ಕುಡುಕಾದ್ರೆ ಮಕ್ಕಳನ್ನ ಕೇಳೋ ಜೋರಿಲ್ಲ. ನೀವು ಕೈಯಾಗ ಸಿಗರೇಟ್ ಇದು ಬಿಡಿಸಿ ಅದ ಬೇಡ ಅಂದ್ರೆ ಅವ ಎಂದೂ ಕೇಳೋದಿಲ್ಲ. ಮರ ಗೊತ್ತಾಕೋತಿ ಹೇಗೆ ಏನು ಹೇಳ್ತಿರ್ತಾರೆ. ನೀವು ಹೆಣ್ಮಕ್ಳು ಹಂಗೆ ಇರ್ಬೇಕವ್ವ. ಸಸಿ ನಿಮಗೆ ಯಾಕೆ ಅನಿಸ್ತಾಳಂದ್ರೆ ನೀವು ಎಷ್ಟು ವಿನಯರು ಎಷ್ಟು ಒಳ್ಳೆಯವ್ರು ಏನು ಇರ್ತೀರಿ ನೋಡ, ತೆಲಿಬಾಗ್ತಾಳೆ. ತೆಲಿಯವಾಗಿ ದೇವ್ರಂತ ನಮ್ಮ ಮಾತಿಗೆ ಏನ್ರಿ ಅಂದಂದ್ರೆ ಪಾಪ ನನಗೆ ಬಡ್ಕೊಂಡಿತ್ತಂತ ಅವ್ರವ್ರು ತೆಲಿಬಾಗ್ಬೇಕಾಕೈತಿ. ನೀವು ಅನೇ ದೋಣನೆ ಹುಚ್ಚರಂಗೆ ಮಾಡಿರಿ ಅಂದ್ರೆ ಅವ್ರು ತೀರ ಹುಚ್ಚರಂಗೆ ಕೊಡ್ತಾರೆ. ಅವ್ರು ಬರ್ದಾಗ ನೀವು ಹೊಟ್ಟೆ ತುಂಬ ಮೊದಲು ಊಟ ಮಾಡು, ಹೆಚ್ಚಾತ ಮಂದಿಗೆ ಯಾಕಂದ್ರೆ ಇದೇಗ ಹೇಳಿಲ್ಲ. ವಾಚ್ಯಾಂಶ ಬೇರೆ ಲಕ್ಷಾಂಶ ಬೇರೆ, ಒಳಗಿನ ಅರ್ಥ ಬೇರೆ ಐತೆ. ಒಳಗಿನ ಅರ್ಥ ಬೇರೆ ಐತಿ. ಏನಂತಂದ್ರೆ ನೀ ಮೊದಲು ಜ್ಞಾನ ಸಂಪಾದನೆ ಮಾಡ, ನೀತಿಕಾಯಿ ಧ್ಯಾನ ಮಾಡು. 24 ತಾಸದ ಕಾಲ ಕಳೆದ ಮತ್ತೊಬ್ಬರಿಗೆ ಏನ್ರಿ ಹೇಳಿದೆ ಅಂದ್ರೆ ಅದನ್ನ ನಿನ್ನ ಮಾತು ಕೇಳ್ತಾರೆ. ನಿನ್ನ ಜೊತೆಗೆ ಧ್ಯಾನ ಇಲ್ಲ ನೀತಿ ಇಲ್ಲ, ಮತ್ತೊಬ್ಬರಿಗೆ ಹೇಳಕ್ಕೆ ಹೋಗ ದೇಶಗೇಡಿ ಹೋಗ್ತಾರೆ. ಒಬ್ಬ ಮಾತಾಡ್ರೆ ಗಂಡಗೆ ಒಬ್ಬರು ಮಾತಾಡ್ಬೋದು, ನಾಳೆ ಖುಷಿ ಹೋಗುದನ್ನು. ನಿಮ್ಮ ಮಾತಿಗೆ ಯಾವ ರೊಕ್ಕ ಕೊಡೋದಿಲ್ಲ, ಮಾತಿಗೆ ರೊಕ್ಕ ಕೊಡೋಲ್ಲ. ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕ ನೆರೆ ಇವು ಯಾತಕ ಬೇಕಂದ್ರೆ ಸರ್ವಜ್ಞಾನ. ನಾವು ಗೌಡ ಇದು ಮಾತಾ ಇದು ನಮ್ಗೆ ಭಾಳ ಬೇಕಾಗಿಲ್ಲ. ನಾವು ನಿಮ್ಮ ನಾಲಿಗೆ ಆಗ ನೇತ ಬತ್ತ ನೀವು ಅಂದದ್ದಾಕೈತಿ ಆಗಿಟ್ಬೋದು. ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ನೀವು ಅಂದದ್ದಾಗ್ತೈತಿ. ಆತ್ಯ ಹಂಗೊಳ್ಳೆ ನೀತಿವಂತ ಮನುಷ್ಯ ಪದ್ಧತಿ ತಾನು ಇದ್ರಾಗಿತ್ತು ಅಂದ್ರೆ ಸಸಿ ಗದ 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 ನಡಗಲಾಕತ್ತಾಗ್ತೀರಿ ಆಗಿಟ್ಬೋದು. ನಮ್ಮ ಇರೋದಕ್ಕೆ ಹೆಂಗೆ ಬೇಕು? ಅಪ್ಪನ ಮನ್ಯಾಗ ಹಂಗೆ ಪದ್ಧತಿಗಿದ್ದ ಅಂತಂದ್ರೆ ಮಗ ಸಹಿತ ಇದ್ರಿಗೆ ಹಾಯ್ಲಾಕ ಅನಿಸ್ತಂತೀರಿ ಆಗಿತ್ತು. ನಮ್ಮಲ್ಲಿ ಹೆಂಗೆ ಇರಬೇಕ್ರಿ? ಗುರು ಅವ್ವ ಪಂಕ್ತಿ ಮಾತಾಡ್ತು ಹೊಟ್ಲೆ ಇದ್ದ ಕೂಸಿನ ದಶೆಂದ ಡೆಲಿವರಿ ಆತ ಕೂಸು 2-3 ತಿಂಗಳು ಕೂಸು ಇದ್ದು ಅಂದ್ರೆ ಪಂಕ್ತಿ ಮಾತಾಡಲಿ ಹೋಗ್ಬೇಕು. ಎದ ದಶೆಂದ? ಕೂಸಿನ ದಶೆಂದ. ಅವು ಪಂಕ್ತಿ ಮಾತಾಡತ್ತು ಕೂಸು ಉಳ್ದತ್ತಿ ಸಿಕ್ಕಂಗೆ ತಿಂದ್ರೆ 3 ತಿಂಗಳಾಗ ಅದನ್ನು ಮಣ್ಣು ಮುಚ್ಚಿಕೊಂಡು. ಇವರು ಈ ಜಾಗದಾಗ ಗುರುಗಳು ಯಾರು ಇರ್ತಾರೆ ನೋಡ, ನೀವು ನೈತಿಕ ಮಟ್ಟದಾಗಿದ್ರೆ ಅಷ್ಟ. ದಾರು ಕುಡಿದು ಪುರಾಣ ಎಷ್ಟು ಹೇಳೋ ಮಂದಿದಾರ, ಇಲ್ಲದ ಕೆತ್ತಿ ಬೆಜ್ಜಿ ಮಾಡಿ ಪುರಾಣ ಹೇಳೋದಾರ. ಅವ್ರ ಆಯುಷ್ಯ ಕೇಳಿ ಪುರಾಣ ಕೇಳಿದ್ರೆ ನೀವೇನು ಹೋಗೋದು. ಶಿವಪುತ್ರಪ್ಪ ಭೀಮಾನಂದ ಮಹಾರಾಜರ ಆಯುಷ್ಯನ ಕಾಲದಾಗ ಶಿವಪುತ್ರಪ್ಪ ಮಹಾರಾಜರ ಆಗಿನ ಕಾಲ ನಿಜಗುಣ ಶಾಸ್ತ್ರ ಹೇಳವಂದ್ರೆ ಅವ ಒಬ್ಬನೇ ಇದ್ದ. ನಮ್ಮ ಇಂಚಗೇರಿ ಸಂಪ್ರದಾಯದ ಮಾಧವನ ಪ್ರಭುಜಿಯವ್ರು ಅವ್ರು ಹೆಚ್ಚು ಟೈಮ್ ಕೊಡೋರು. ಅಂಥದ್ದೊಂದು ವಾಕ್ಯ ಆಗ್ತದೆ. ಭಗವದ್ಗೀತಾವನ್ನು ಪೂರ ಕಂಠ ಮಾಡ್ತಕ್ಕಂಥವ್ರು ಭೀಮಾನಂದ ಮಹಾರಾಜ ಬೇಕಾದನಕ್ಕೆ. ಅಂಥವ್ರು ನಿಮ್ಮ ಉದರಿಗೆ ಆಗ್ತೈತಿ ಅಂತಂದ್ರೆ ಒಂದು ಸಂಗಮೇಶ್ವರ ಮಹಾರಾಜ ಇಷ್ಟು ದಾಡ್ದಾಗಬೇಕಾಗಿತ್ತಂದ್ರೆ ನಾವು ನೆನೆಸ್ಬೇಕು ಸಾವಳಿಗೆ ಶಂಭುಲಿಂಗ ಸ್ವಾಮಿಗಳನ್ನ. ಅಂದ ಶಂಭುಲಿಂಗ ಸ್ವಾಮಿಗಳು ಎಲ್ಲಿ ಶಿವಪುತ್ರಪ್ಪನ ತಂದು ಇಟ್ಟಿರಲಿಲ್ಲ ಅಂತಂದ್ರೆ ಭೀಮಾನಂದ ಮಹಾರಾಜ ಇಲ್ಲಿ ಬಂದಿದ್ದಿಲ್ಲ ಅಂದ್ರೆ ಇಲ್ಲಿ ಮಹಾದೇವ ಮಹಾರಾಜರು ಬರ್ತಿದ್ದಿಲ್ಲ, ಮಠನೂ ಕಟ್ತಿದ್ದಿಲ್ಲ, ಅಂಬರೇಶ್ವರ ಮಹಾರಾಜರು ಬರ್ತಿದ್ದಿಲ್ಲ, ರೇವಣ ಸಿದ್ದು ಮಹಾರಾಜರು ಬರ್ತಿದ್ದಿಲ್ಲ, ಯಾರು ಬರ್ತಿದ್ದಿಲ್ಲ. ಇರುಣಿಕೆ ಬೇಕು. ನುಡಿನ ಮಠ ಅಂದ್ರೆ ಹೌದ ನಂಗೈತಿ ಅಂತ ಬೇಕು. ಬದಲಾಗಬಾರ್ದು. ಭಾಳ ಶ್ರೀಮಂತಿಗೆ ಬತ್ತ ಬದಲಾಗ್ತೀರಿ ನೀವು.
ಬಡತನ ಬತ್ತನ ಬದಲಾಗ್ತೀರಿ. ಎಂಥ ಪ್ರಸಂಗ ಬಂದರೂ ಬದಲಾಗಲಾದ ಉಳಿತಕ್ಕಂಥದ್ದು ಅವರು. ಸಂತ ತುಕಾರಾಮಗೆ ಅದು ಕೂಳು ಸಿಗಲಿಲ್ಲ. ಈಗ ಏನಿಲ್ಲ ಶಿವಪುತ್ರಪ್ಪ ಮಹಾರಾಜಿಗೆ ಅದು ಕೂಳು ಸಿಗಲಿಲ್ಲ. ಒಮ್ಮೆ ಹೇಳಿದ್ ನನಗೆ, ಜ್ಯೋತಿಬಾ ಆರಾಮಿಲ್ಲ ಅಂತ ತಿಳ್ಕೊಂಡು ಶಿವಪುತ್ರಪ್ಪ ಮಹಾರಾಜನ ನೋಡ್ಲಕ್ಕೆ ಹೋದೀವ್ರಿ. ನಾನು ಶಿಶುಮಕ್ಕಳು ಬಂದಾನಂತ ಚಹಾ ಮಾಡ್ಬೇಕಂದ್ರೆ ಮನ್ಯಾಗ ಸಕ್ಕರೆ ಚಹಾ ಪುಡಿ ಸಹಿತ ಇದ್ದಿದ್ದಿಲ್ಲ. ಹೋಗಿ ಜಡ್ಡ ಆದಾಗ ಮನ್ಯಾಗ ಹಾಲು ಬರಲಿಲ್ಲ ಅಂದ್ರೆ ಕೂಸಳ್ಳಕತ್ತಣ ಹೋಗಿ ನಿದ್ದೆ ಹತ್ತತ್ತೇನ್ರಿ. ನನ್ನ ಹೊಟ್ಟಿಲಿ ಯಾಕೆ ಹುಟ್ಟಿದೆವು ಮಗನ ಅಂತ ಹೇಳ್ದಾಳ. ಹಂಗೆ ಕಣ್ಣಿರ್ತದಾಗ ಇವರೆಲ್ಲ ಸಕ್ಕರೆ ಚಹಾ ಪುಡಿ ತಂದು ಚಹಾ ಕುಡ್ಕೊಂಡು ಬಂದಿವ್ರಿ ಅಂತ ಹೇಳ್ತಿದ್ರು. ಇವ್ರಿಗಂತಾರು ಉತ್ತಮ ಪುರುಷರು ಅಂತ. ನಾವು ಹಂಗಿರ್ಬೇಕ್ರಿ. ಪ್ರಪಂಚದಾಗ ಇದ್ದಿದ್ರಾಗ ಬಾಳೆ ಮಾಡಿ ಹೌದು ಅನ್ಸ್ಕೊಂಡು ಹೋಗ್ಕೊಂಡು ನೋಡಿ ಮಗ ಆಕಿ ಬಲ ಎತ್ತಿಪ್ಪತ್ತನೆ ಇದ್ದಾಗ ಎತ್ತಿಪ್ಪತ್ತನೆ ಮಾಡೋದಕ್ಕೆ ಯಾಕೆ ಶಾಣೆ ಅಲ್ಲ. ಅವ್ರಿಗೇನು ಸಿಕ್ತು ಸಿಗಲಿಕ್ಕೆಲ್ಲ ನಾವು ಬಂದದ್ದು ಇದ್ರ ಸಲುವಾಗಿ ಅಂತ ತಿಳ್ಕೊಂಡು ಮಾಡಿ ಹೋದ್ರಲ್ಲ ಅವ್ರು ಖರೆ ದೇವರು. ಅದಕ್ಕೆ ಅವ್ರು ಬರೆದ್ರು ಉತ್ತಮ ಪುರುಷರು ಅಂತ ಅನ್ಬೇಕಂತ. ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸುವಾತನೇ ಮಹಾತ್ಮ ಸಂತ ಜ್ಞಾನಿ. ಕೊಟ್ಟವಂಗೂ ಒಟ್ಟ, ಕೊಡಲ್ದವಂಗೂ ಒಟ್ಟ, ಬಂದವಂಗೂ ಒಟ್ಟ, ಬೇದವಂಗೂ ಒಟ್ಟ, ಯಾವೇನಂದ್ರೆ ಎಲ್ಲಾಗೂ ಸರಿ ಸಮಾನ ಯಾವ ಇರ್ತಾನೋ ಅವು ಸಂತ. ಅಂಥವ್ರಾಗಿ ಹೋದ್ರೊಳಗೆ ಯಾರು ಅಂತದ ಸಂಗಮೇಶ್ವರ ಮಹಾರಾಜರು. ಶಾವಡ್ಯಾಗ ಹೋದ ಕಂಬಕ್ಕೆ ಕಟ್ಟಿ ಪೋಜಾರಿ ಎಷ್ಟು ಜೋರು ಬಡಿತಾನೋಳ ಅಟ್ಟು ಗಿರ್ಮಲ್ಲಪ್ಪ ನಾವಂತ. ಪೋಜಾರಿಗೆ ಹೇಳಿದತ್ತ, ನೀ ಬಡಿದು ಕರೆ ಪಕ್ಕ ಬಡಿವಲ್ಲಿ ಅಂದತ್ತ. ಯಾಕಂದತ್ತ, ನಿಂದು ಎಷ್ಟು ಪೆಟ್ಟು ಹತ್ತತ್ತೆ ಒಳಗಿಂದ ಗಿರ್ಮಲ್ಲಪ್ಪ ಅಂತ ಒಳಗಿಂದ ಬರ್ತೈತಿ, ಜೋರ್ಲೆ ಬಡಿಯುವ ನಿನ್ನ ಮಳ್ಳ ಅಂತತ್ತ. ಪೋಜಾರ್ ನಮಸ್ಕಾರ ಅಂತಾರಂತ್ರಿ. ಇವ್ರಿಗೆ ಅನ್ಬೇಕ್ರಿ ಉತ್ತಮ ಪುರುಷರು ಅಂತ. ನಾವು ಎಲ್ರಿ ಎರಡು ಮಾತು ಹೇಳಿ ಏನ್ರಿ ಮಾಡ್ಕೊಂಡು ಎಂತ ಮಾಡ್ಕೊಂಡು ಆಗುದಿಲ್ಲ. ಇದು ಎಂದೂ ಆಗುವುದಿಲ್ಲ. ಹೃದಯ ತುಂಬಿ ಧ್ಯಾನ ಮಾಡಬೇಕು, ಹೃದಯ ತುಂಬಿ ಉಪಾಸನೆ ಮಾಡಬೇಕು, ಹೃದಯ ತುಂಬಿ ನಿತ್ಯ ನಿಮ್ಮ ಉಪಾಸನ. ಎಲ್ಲರೂ ನಮ್ಮವರನ್ನುವಂಥ ಭಾವಬೇಕು. ಇದು ಸಾಣದು ಇದು ದ್ವಾರದನ್ನುವಂಥ ಭೇದ ಭಾವ ಅವನತಿಕೆ ಏನು. ಜಾತಿ ಒಳಗೆ ಪುಟ್ಟಿ ಅಜಾತನಾದವ್ರಿಗೆ ಜಾತಿ ಕರ್ಮಗಳು ಆತಿಗೇನು. ಸಂಗಯ್ಯಪ್ಪ ಹಿರಿಮಠದವ ಅನ್ನೋದು ತಿರ್ಯಾಗ ಉಳಿಲಿಲ್ಲ ಅವಂಗ. ಯಾರಿಗೆ? ಸಂಗಯ್ಯಪ್ಪಗೂ ಹೊಳಿದಂಡಿಲಿ ಅದು ಹಿಂದಕ್ಕೆ ಹೆಣ್ಣು ಕೊಡ್ತಿದ್ದಿಲ್ಲ. ಇವ ನೀವು ಮಡ್ಯಪಾಡ ಆಟ ರೋಜ್ ಕಮಲವ್ ಗೊತ್ತೈತಿ. ಅವ್ರು ಅವಂತವ್ರ ಮನೆ ರೂಪಾಯಿ ಇಲ್ಲ ಇಲ್ಲಿ ಇಟ್ಟಿಟ್ಟು ಆಡ್ರಿ ಹೆಣ್ಣು ಕೊಡ್ತಿದ್ದಿಲ್ಲ. ಹೆಣ್ಮಕ್ಳು ಹೋಗಿ ನೀರು ತವ್ರದಲ್ಲಿ ಇಟ್ಟು ಜಮಖಂಡಿಂದ ಬರ್ತಿದ್ದಂತ ಸಂಗಯ್ಯ ಸ್ವಾಮಿಗಳು ಹಿರ್ಜಮಿಗೆ ಅಂತ ಅಲ್ಲಿ ನಾಮ ಎತ್ತರ ಅದು ಡಿಬ್ಬಿ ತೆಳಗೆ ನಾಮ ತುದಿ ಬೊಟ್ಟು ಊರ್ಕೋತ ಬಂದು ಕಡ್ಯಾಕಾಗೋದಲ್ಲಿ. ಅಂಥದಾಗ ಹೋಗ್ಬೇಕು ಹೆಣ್ಮಗಳು ಹರಿಜನರಕ್ಕೆ ಒಂದು ತಲೆ ಮ್ಯಾಲ ಗಂಟ ಬಗಲಾಗ ಒಂದು ಕೂಸಿನ ತೊಗೊಂಡು ಬರ್ಲಕ್ಕೈತಳೋ. ಸಂಗಯ್ಯಪ್ಪ ನೋಡಿದಂತ, ಏನಪ್ಪ ಅವನು ಬಡ್ತಾನ ಸುಳಿ ಮಗಂದು ಮನ್ಯಾಗ ಕೂಸಿನ ಬಿಟ್ಟು ಬಂದ್ರೆ ಬರೋದಾಗೋದಿಲ್ಲ, ಶಾಂತಿ ಬರೋದು ಆಗೋದ ತಿಳ್ಕೊಂಡು ಏನೋ ತೋಳು ಪ್ರಾಣಿ ಕೋಳಿ ಕೊಚ್ಚಿ ಮಾಡ್ಕೊಂಡು ಶಾಂತಿಗೆ ಬಂದೈತಿ. ಹೆಂಗೆ ಮಾಡಿ ಅನ್ಕೊಳ್ಳಿ ಯವ್ವ ಅಂತಕ್ಕಿ ಏನ ಆಗಿನ ಕಾಲದ ಜಾತಿ ಐತಿ ಇತ್ತು. ಸಾಲಿಗಾದ ನೀರು ಗೊಜ್ಜು ಒಳಗೆ ತೋತಿದ್ರು ನಮ್ಮನ ನಿಮ್ಮನ. ಆಗಿನ ಕಾಲದ ಸಂಗಯ್ಯಪ್ಪ ಮಾಡ್ಯಾನ. ಈಗ ನಾವು ಏನೋ ಮಾಡುವದೀವಿ ಮತ್ತೆ ನಿತ್ತಲ್ಲ. ಯವ್ ಬಗಲಾಗಿನ ಕೂಸಿನರು ಕೊಡು ಗಂಟರು ಕೊಡಂದ. ಹೆಣ್ಣು ಮಾಡಿದ್ರಪ್ಪ ಯಾರು ಇದನ್ನು ನೋಡ್ರಿ ಅಂದ್ರೆ ನಿನ್ನೂ ಮೊದಲ ವಾಳ್ತಿಡ್ದು ಮಾಡ್ಯಾರ, ಈಗ ನನ್ನೂ ವಾಳ್ತಿರ್ತಾರಂತಂದ್ರೆ ಯವ್ವ ಅಂದತ್ತ. ಈಗ ನಿಂದ ಇಲ್ಲಿನ ಗಂಟು ತೊಳಿನಂದ್ರೆ ಮುಂದಿನ ಜನ್ಮದಾಗ ನಾನು ನಿನ್ನ ಜಾತಿಯಾಗ ಹುಟ್ಟೋದಾಗಿತ್ತು ತಾ ಕೂಸಿ ಅಂತ ಬಗಲಾಗಿ ತೊಗೊಂಡು ಆಕಿನ ತೊಗೊಂಡು ಆದಂತ ಅವಂಗೆ ಅನ್ಬೇಕು ಉತ್ತಮ ಪುರುಷರು. ನಮ್ಮಲ್ಲಿ ಭಾವ ಬರ್ಬೇಕ್ರಿ. ಎಲ್ಲಿ ತನಕ ಇದು ಭಾವ ನಮ್ಮಲ್ಲಿ ಬರೋದಿಲ್ಲ ಅಲ್ಲಿ ತನಕ ಏನೂ ಆಗೋದಿಲ್ಲ. ಅದಕ್ಕೆ ಮುಂದೆ ಬರಿತಾನವ. ಏನು ಅಂತ ಪರೋಪಕಾರ ಮಾಡ್ತಕ್ಕಂಥದ್ದು ಒಂದು ನಿನ್ನ ಗುಣ ಆಗಿತ್ತಂದ್ರೆ ಅವ್ನು ಉತ್ತಮ ಪುರುಷ. ಹ್ಯಾಂಡ್ರ ಮಕ್ಕಳಿಗೆ ಮಾಡೋದು ಪರೋಪಕಾರ ಅಲ್ಲ. ದುಡ್ದರಿ ಹಾಕು ತುಡುಗರೆ ಮಾಡಿ ಹಾಕತ್ತಾರು. ದೋಸ್ತಿ ಒಳಗೆ 50,000 ಕೊಡ್ತೀವಿ, ಈಗ ಇನ್ನೊಂದು ₹1,00,000 ನಾ ಕೊಡ್ತೀನಿ ಅಂದ್ರೆ ಶಾಪ್ಗೆ ಪ್ರಸಂಗ ಬಂದಾಗ ಅವ್ನು ರೊಕ್ಕ ಬಂದಾಗ ₹2,00,000 ಕೊಟ್ಟು ಮಾಡ್ತೀವೋ. ಇದಕ್ಕೆ ಬಿಸ್ನೆಸ್ ಅಂತಂದ. ಪರೋಪಕಾರ ಅಂತಾರೆ. ಈಗ ಒಂದು 4-5 ದಿವಸ ನಿತ್ತ ಊರೆಲ್ಲ ಹುಡ್ದಿ ಹಾಕಿ ಏನೋ ದೊಡ್ಡ ಕಾರ್ಯಕ್ರಮ ತಂದು ಮಾಡು ಅಂತ ತಿಳ್ಕೊಂಡು ನೀವೆಲ್ಲ ನಿಂತಿದ್ದನ್ನು ಏನು ಮಾಡಿರಲ್ಲ ಶಿವಪ್ಪ. ಇದಕ್ಕೆ ಪರೋಪಕಾರ ಅಂತಾರೋ. ಪರೋಪಕಾರ ಪರೋಪಕಾರಾರ್ಥಂ ಇದಂ ಶರೀರಂ.
ಈ ಶರೀರ ಇವ್ರಿಗೆ ಎದಕ್ಕಂತಂದ್ರೆ ಪರೋಪಕಾರ ಸಲುವಾಗಿ ರೀತಿ ಪ್ರತಿಯೊಬ್ಬರನ್ನು ಬೇಕಾದನ್ನು ಮಾಡಲಿಕ್ಕೆ ಶಕ್ಯತೆ. ವಯಸ್ಸಾದ ಮನ್ಯಾಗ ತಂದೆ ತಾಯಿ ದಂಡಿಗೆ ಬಂದು ನೀವು ಮಾಡಿರಿ ಅಂತಂದ್ರೆ ಅದು ಪರೋಪಕಾರ. ಶಾಂತಿ ವ್ಯವಸ್ಥೆ ಮಾಡೋದಲ್ಲ, ಶಾಂತಿ ವ್ಯವಸ್ಥೆ ಮಾಡಬೇಡ ತಾರ್ತಲ್ಲ. ಮುದುಕಿ ದವಾಖಾನಿಗೆ ಒಯ್ಯೋತೈತಿ ಇವಾಗ ಗುಳಿಗೆ ತಂದನೈತಿವ ಶಾಂತಿ ಆ ದಿವಸ ಮಾಡ್ಕೊಳ್ಳಂದ್ರೆ ಕಾರ್ ಗಡಿ ಪೇಶಲ್ ತಂದು ದವಾಖಾನಿಗೆ ಒಯ್ಯೋ ಸುಳಿ ಮಕ್ಕಳ ಗಡಿ ಮಂತು ತುಂಬಿದ್ವಿ ನಾವು. ಒಯ್ಯಬಾರ್ದತ್ತ ಅರ್ಥ ಅಲ್ಲ. ತಂದೆ ತಾಯಿ ಏನೇನೋ ನಮ್ಮ ಮೇಲೆ ಆಸೆ ಇಟ್ಕೊಂಡವು, ನಮ್ಮ ಮಕ್ಕಳು ಏನೇನೋ ಆಗ್ತಾವಂತ ಏನೇನೋ ಇಸ್ಕೊಂಡಾರ. ಈಗ 1-2 ಮಕ್ಕಳು ಹೊಟ್ಟದವ, ಹಿಂದಕ್ಕೆ 10-12 ಹಡ್ದ ಎಲ್ಲೆಲ್ಲೋ ಕೂಲಿ ಕುಂಬಳಿ ಮಾಡಿ ಏನೇನೋ ಮಾಡಿ ಮಕ್ಕಳನ್ನು ಜೋಪಾನ ಮಾಡಿದವ್ರು ನಾವು ನೋಡಿದೀವಿ. ನಮ್ಮಲ್ಲಿ ಮುಸುಲ್ದ ಕೆಣಮಗಳು ಮನೆ ಭಿಕ್ಷೆ ಬೇಡಾಕತ್ತೀವಿ. ಕೈಯಾಗ ಒಂದು ಬಾಗಲಾಗ ಒಂದು 2-3 ಕೂಸ ಹತ್ತು ಒಂದು ರೊಟ್ಟಿ ತೊಗೊಳೋದು, ಸಣ್ಣ ಹಂಗೆ ಮಾಡೋದು, ನೀರು ಮಾಡಿ ಆಳಕ್ಕೆ ಹಾಕಿ ಕೂಸು ಒಳಗೆ ಹಾಕಿ ಜೋಪಾನ ಮಾಡಿದ್ದು ನಾವು ನೋಡಿದ್ದೀವಿ. ನಿನ್ನಿದು ಮನ್ನಿದು ಕಾರ್ಯಾಳ ಇದ್ದು ಸಹಿತ ಬಂದು ಒಯ್ತಿದ್ದು ರೀ ಆಗಿನ ಕಾಲಾಗ. ದೇವ್ರು ಎಷ್ಟು ಅನುಕೂಲ ಇಟ್ಟಾನಿತ್ತರ. ಈಗ ವಾರದಾಗ 7 ದಿವಸ ಈಗಿನ ಕಾಲಾಗ ದಾಸೋಹ ನಡೀತಿತ್ತಂದ್ರೆ ಅದು ನೆಡುನಿ ಹತ್ತಿ ಹೇಳ್ಬೋದು. ಮತ್ತೆ ಹಿಂದಕ್ಕಿನ ಕಾಲಾಗ ನಡೆದಿರ್ಬೇಕು. ಬಸವಣ್ಣವ್ರ ಕಾಲಕ್ಕೆ ಆಗಿನ ಕಾಲಾಗ ನಡೆದೈತಿ ಅನ್ಕೊಡ್ತೈತಿ. ನಡ್ಕೊಂಡು ಬಂದರಿಗೆ ಅಂತದ ನಿಮ್ಮೂರು ಪುಣ್ಯ, ನಿಮ್ಮೂರಿಗೆ ನನಗೆ ಹೋಗಬೇಡತ್ತಿದ್ರೆ ನೆಡುಣಿ ಹೊಲಿಗೆರಿ ಹೆಸರಿತ್ತು ಅದೆಂದು ಸುಧಾರಿಸ್ತೈತಿ ಹೋಗುತ್ತಿದ್ದರೆ. ನಾನು ಅವ್ರ ಮಾತು ಕೇಳಿಬಿಡ್ತೀನಿ ಅದರಿಂದ ಹಾಕಿತ್ತನೋ ಸದಾ ನನಗದೊಂದು ಹೆಮ್ಮೆ ಐತಿ. ಅದರ ಉಳಿಸ್ಕೊಂಡು ಹೋಗ್ರಿ. ದ್ವಾರದಾಗೈತಿ ದೀಪ, ದ್ವಾರದಾಗೈತಿ ಅಂದ್ರೆ ಭಾಳ ದ್ವಾರದಾಗೈತಿ ಅಂದ್ರೆ 6 ತೆತ್ತಿಲಾಗಿ ಇಟ್ಕೋರಿ. ಅದನ್ನು ಉಟ್ಕೊಂಡು ಹೋಗೋದು ಭಾಳ ಮಹತ್ವದೈತಿ. ಶ್ರೀಮಂತಿಗೆ ಬಂದೈತಿ ಅಂದ್ರೆ ಕಾಯ್ಕೊಂಡು ಹೋಗೋದು ಬಿರಿ ಐತಿ. ಯೌವನ ಮದ, ಅಧಿಕಾರ ಮದ, ಶ್ರೀಮಂತ 7 ಮದಗಳು ಬರ್ತಾವೆ. ನನ್ನಿಂದ ಅಂತ ನಿಮ್ಮಲ್ಲಿ ಹೇಳಿ ಸೇತು ಅಂತಂದ್ರೆ ನಿಮ್ಮನ್ನು ಮಣ್ಣ ಕೊಟ್ಟು ಹೋಗತ್ತೆ. ಮತ್ತೇನು ಮಾಡೋದು? ಯಾರನ್ನ ಏನು ಮಾಡಂಗಿಲ್ಲ. ಇರ್ತಕ್ಕ ಎಲ್ಲ ದೊಡ್ಡ ಮಾಡಿದು ಕಡಿಕೆ ಆತು, ಕಡಿಕೆ ಬಂದು ಮುಗಿತು, ಅವತ್ತು ಸಾಯ್ತು. 8 ಮಠಗಳು ಶೂನ್ಯ ಆಗಿಲ್ಲತ್ತೀರಿ. ಈಗ ಶಿವಪ್ಪ 8 ಮಠಗಳಾಗಿಲ್ಲೋ, 8 ಮಠಗಳು ಮುಚ್ಚಿಲ್ಲತ್ತಿ. ಈಗ ನೀ ಅವತರಲ್ಲೇ ಒಡಕ್ಕೆ ಬಂದು ಅವರಲ್ಲೇ ಹೊಂದಾಣಿಕೆ ಇಲ್ಲದಕ್ಕಾಗಿ ಎಷ್ಟೋ ಮಠ ಮುಚ್ಚವು. ಮನ್ಯಾಗ ಹೊಂದಾಣಿಕೆ ಇರೋದಕ್ಕಾದಾಗ ಎಷ್ಟೋ ಮನೆಗಳು ಏನಪ್ಪ ಕೀಲಿ ಹಾಕ್ಯಾವು. ಇದು ಬೇಕು. ಇದು ಎಲ್ಲಿ ತನಕ ನಮ್ಮಲ್ಲಿ ಒಳ್ಳೆಯ ಗುಣಗಳು ಬರೋದಿಲ್ಲೋ ಅಲ್ಲಿ ತನಕ ಆಗೋದಿಲ್ಲ. ಅದಕ್ಕೆ ಒಂದು ಕವಿದ ಕೊಟ್ಟಿ ಸಂಸಾರ ಬಿಟ್ಟ ನೀ ವಾರ, ಎಷ್ಟಿದ್ದರೂ ಒಂದು ದಿನ ಹೋಗುವುದು ನಿರ್ಧಾರ. ತಲೆಯಾಗಿಟ್ಕೊಂಡು ಹೊಡಮಲ್ಲಿ ನೋಡೋಣ ನಾವು. ಹುಚ್ಚಿನಿ ಸುಚಿರಾಮದಿವೋ ಇಂದು ಹೊಕ್ಕೋ ನಾಳೆ ಹೊಕ್ಕೋ ಗೊತ್ತಿಲ್ಲ. ಕೊರೋನಾ ಅಂತ ಬ್ಯಾನಿ ಬಂದಾಗ ಲಕ್ಷ ಜನ ಎಷ್ಟೋ ಸತ್ತು ಹೋತು. ಒಂದೊಂದು ದಿವಸಕ್ಕೆ 10-12 ಗಂಟೆ ಸತ್ತು ಹೋದು. ಮಣ್ಣು ಮಾಡಿ ಬಂದ್ರಿ ಇನ್ನು ನೀವು ಉಳಿದರಿ ಅಂತಂದ್ರೆ ಇದು ಪುಣ್ಯ ಅಲ್ಲ ಅನ್ನೋ ನೋಡು. ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ, ಎಷ್ಟಿದ್ದರೊಂದು ದಿನ ಹೋಗುವುದು ನಿರ್ಧಾರ. ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ, ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ, ಎಷ್ಟಿದ್ದರೊಂದು ದಿನ ಹೋಗುವುದು ನಿರ್ಧಾರ, ಎಷ್ಟಿದ್ದರೊಂದು ದಿನ ಹೋಗುವುದು ನಿರ್ಧಾರ. ಮಕ್ಕಳು ಇವರೆಲ್ಲ ಯಾರ, ಹೆಂಡರು ಮಕ್ಕಳು ಇವರೆಲ್ಲ ಯಾರ, ಬಂಡಿ ತುಂಬ ಬಳಗ ನಿನಗ ಇದ್ದಾರ, ಕಣ್ಣ ಕಡೆಗೆಲ್ಲ ಪ್ರೀತಿಯ ಗೆಳೆಯರ, ಕಣ್ಣ ಕಡೆಗೆಲ್ಲ ಪ್ರೀತಿಯ ಗೆಳೆಯರ, ಉಂಡು ಉಡುವುದಕ್ಕೆ ಬೆನ್ನ ಹತ್ಯಾರ. ಕೊಟ್ಟಿ ಸಂಸಾರ ಬಿಟ್ಟ ನಿವಾರ, ಕೊಟ್ಟಿ ಸಂಸಾರ ಬಿಟ್ಟ ನಿವಾರ, ಎಷ್ಟಿದ್ದರೊಂದು ದಿನ ಹೋಗುವುದು ನಿರ್ಧಾರ, ಎಷ್ಟಿದ್ದರೊಂದು ದಿನ
ಒಂದು ನಿರ್ಧಾರ. ಯಾರಿಗೆ ಗೊತ್ತಿಲ್ಲ ತಿರಿವ ಪ್ರಸಂಗ ಬಂದ ನಮ್ಗೆ ಸಾಕಾಗೈತಿ ತಿರಿಲ್ಲ ಬಾಳಿ ಇದು ಇವ್ರದ ಇಷ್ಟ ಐತಿ. ಒಮ್ಮೆ ಮೊದಲು ನೋಡ್ರಿ ಏನಪ್ಪ ಅವನು ಅವು ಆರಾಮ್ ಊರ್ಲು ಹಾಕೊಂಡು ಸಾತ್ತು ಹೋಗಲಿ ಅಂತ ಅನಿಸ್ತೈತೆ ನಮ್ಗೆ. ಇದು ಪ್ರಪಂಚ ಇಷ್ಟ. ಈ ದೊಡ್ಡ ದೊಡ್ಡ ಶ್ರೀಮಂತರ MBBS MD ಡಾಕ್ಟ್ರುಗಳು ಎಂತಿಂಥ ಊರ್ಲು ಹಾಕೊಂಡು ಸಾಯಲಕೈತೆ ಸಮಾಧಾನ ಇಲ್ಲ. ಚಟ್ನಿ ಬಕ್ರಿ ತಿಂದ್ರು ಸಹಿತ ಆರಾಮಿರ್ತಕ್ಕಂಥವ್ರು ಯಾರು ಇದ್ರಿ ಅಂದ್ರೆ ಈ ಸಂಗಮೇಶನ ಭಕ್ತಿ ಯಾರು ಮಾಡ್ಯಾರ ನೋಡು ಅವ್ರು ಅಟ್ಟ ಆರಾಮದಿರಲಿಲ್ಲ ತಲೆಯಾಗ ಹಿಡ್ಕೊಂಡು ದಿವಸ ಮಾಡಿ ನಾವು ಎಷ್ಟೋ 1000 ಕೋಟಿ ಒಂದು ಆಸ್ತಿ ಗುಂಡು ಹಾಕೊಂಡು ಸತ್ತು ಹೋತ. ಸಮಾಧಾನ ಇದ್ರೆ ಸಾಯ್ತಿದ್ದ. ಯಾವಾಗ ಇದ್ರೆ ಮಳೆ ಆದ್ರೂ ಒಟ್ಟು ಮಳೆ ಆಗಿ ನಮ್ಮ ಮಹಾರಾಜರು ಹೇಳ್ತಾರೆ ಯಾರು ಕಳ್ಳು ಕೊಟ್ಟು ಭಕ್ತಿ ಮಾಡ್ತೀರಿ ನೋಡ ಮಳೆ ಇಲ್ಲದ ಬೆಳೆ ಅಂತ. ಗೋಧಿ ಬೀಜ ತಗೊಂಡು ಬಿತ್ತಲಾಕ ಹೋದತಕ್ಕಂಥ ಸಂಗಯಪ್ಪ ಹಾದ್ಯಾಗ ಬರೋವ್ರಿಗೆಲ್ಲ ದಾನ ಮಾಡಿ ಉಳಿದ 4 ಬೀಜ ಗಿರ್ಮಲ್ಲಪ್ಪ ಒಗದ್ರ ವರ್ಷದಕ್ಕಿಂತ 20 ಚೀಲ ಕಾಳು ಹೆಚ್ಚಾತಂದ್ರೆ ನಿಮ್ಮೂ ಬೆಳೆಯಂಗಿಲ್ಲನೋ ನೀನು ಮಳ್ಳ. ವಿಶ್ವಾಸ ನಂಬಿಕೆ ಕೆಟ್ಟವ್ರಿಲ್ಲೋ ರಂಗಯ್ಯನ 4 ಮಾತು ದೊಡ್ಡ ಮಾತಲ್ಲ. ಅನುಭವ ಹೇಳ್ತಿದ್ರು ನಮ್ಮ ಮಹಾರಾಜರ. ಅವ್ರು ಹಂಗಾದ್ರು ಇವ್ರು ಹಿಂಗಾದ್ರು ನೀ ಏನಾಗ್ಯದ ಹೇಳತ್ತಿದ್ರು ಅವ್ರು. ನಿಗೇನು ಅನುಭವ ಇತ್ತಂದ್ರೆ ಇದನ್ನು ಹೇಳ ಇಲ್ಲ ಪುರಾಣ ಹೇಳ್ಬಾರ್ದು. ರಾಮ ಹಂಗೆ ಮಾಡಿದ ಭೀಮ್ ಹಿಂಗೆ ಮಾಡಿ ನೀ ಏನಾದಿ. ನಮ್ಮ ವಿಶ್ವಾಸ ಸಂಗಯ್ಯಪ್ಪನ ಮೇಲೆ ಇಡ್ರಿ ನಿಮ್ಗೆ ಎಂದೂ ಮುಣಗ್ಸಂಗಿಲ್ಲ. ಬಾಗಲ ಕೊಲ್ಲ ಇಟ್ಟು ಸಂಗಯ್ಯಪ್ಪನ ಮಠಕ್ಕೆ ರಾತ್ರಿ ಪುರಾಣ ಕೇಳಿ ಹೋಗ್ರಿ ಮನೆ ತುಡುಗಾತ ನಾವು ರುಂಡಾಕ್ ಕೊಡ್ತಾನೆ. ವಿಶ್ವಾಸ ಇಲ್ಲ ಅವನ ಚಿಂತೆ ಹತ್ತೈತಿ. ಹಗಲು ರಾತ್ರಿ ನನ್ನ ಚಿಂತನೆಯನ್ನು ಯಾರು ಮಾಡ್ತಾವ್ರು ಯೋಗಕ್ಷೇಮವನ್ನು ತೆಲಿ ಮೇಲೆ ಹೊತ್ಕೊಂಡು ಮಾಡ್ತಾನಂತ ಅವ್ನು ಬರೋದೈತಿ. 10-20 ವರ್ಷ ನಿಮ್ಮ ಊರಾಗ ಎಷ್ಟು ಶ್ರೀಮಂತರಾದ್ರು ಬಂದಾಗ ಆಗ 105 ರೂಪಾಯಿ ಪಟ್ಟಿ ಕೊಡಬೇಕಾದ್ರೆ ಹುಚ್ಚು ಹಿಡಿದು ಹೋಗಿತ್ತು. ಈಗ ಲಕ್ಷ ಕೊಡ್ತಕ್ಕಂಥ ಶ್ರೀಮಂತರು ಎಷ್ಟು ಮಂದಿ ಆದ್ರಿ. ಸಂಗಯ್ಯಪ್ಪ ಅದಕ್ಕೆ ಕೂತಾನು ಮರಯ್ಯ ನೀವೇನು ಬೇಡ್ತಿ ಬೇಡಿ 2 ಕೈಲಿ ಸೋರ್ತಾನಂತ. ಅವನಿಗೆ ಎಷ್ಟು ಮೆರವಣಿಗೆ ಮಾಡ್ತೀರಿ ನೋಡಿ ನಿಮ್ಮದು ಮೆರವಣಿಗೆ. ಭೂಮಿಗೆ ಎಷ್ಟು ಗೊಬ್ಬರ ಹೋಗಿತ್ರಿ ಎಷ್ಟು ಕೆಲಸ ಮಾಡ್ತೀರಿ ಭೂಮಿ ಹೆಚ್ಚು ಬೆಳಿತೈತಿರಿ ರೈತರು. ಗುರುವಿಂದು ಹಂಗೆ ಮಾಡ್ಬೇಕ. ಆಪ್ತ ಹಂಗೆ ಸ್ಥಾನ ಸದ್ಭಾವನೆ ಹೇಳಿಲ್ಲ. ಈಗ ಸಪ್ತಾಹದಲ್ಲಿ 2-3 ದಿವಸ ಕಡೆ ಮನೆ ಕಡೆ ಏನು ನೋಡಂಗಿಲ್ಲ ನೋಡು. ಇದನ್ನ ಮಾಡೋದು ಮತ್ತೊಂದು ಏನು ಮಾಡಂಗಿಲ್ಲ 2 ದಿವಸ ಮತ್ತೊಂದು ಏನು ವಿಚಾರ ಮಾಡಂಗಿಲ್ಲ. ನಿಮ್ಮ ಮನೇದು ಚಿಂತೆ ಮಾಡೋದು ಅವಾಗ ಐತ್ರಿ ಅವ್ವ ನೀವು ಯಾಕೆ ತೆರಿ ಕೆಡಿಸೋತೀರಿ. ಹೊಟ್ಟೆಗಿದ್ದ ಕೂಸಿ ಚಿಂತೆ ಮಾಡಿಲ್ಲ. ಹುಟ್ಟುವಾಗ ಉತ್ಪತ್ತಿ ಯಾರು ಚಿಂತಿಸೋದು ಕಟ್ಟ ಕಡೆಗೆಲ್ಲ ಏಕೆ ಯಾರು ಚಿಂತೆ ನಟ್ಟು ನಡುವಿನ ಬಾಳಿಗೆ ಏಕೆ ಚಿಂತಿಸುತ್ತೀರಿ ಕೂತಿ ಬನ್ವಿ. ತಾಯಿ ಹೊಟ್ಟೆ ಕೂಸಿದ್ದಾಗ ಜೋಪಾನ ಮಾಡ್ಯಾನ. ಕೂಸು ಭೂಮಿಗೆ ಬರೋಟ್ಟಿಗೆ ತಾಯಿ ಮನೆ ಒಳಗೆ ಹಾಲು ತಯಾರು ಮಾಡ್ಯಾನ. ಮತ್ತೀಗ ನಾವು ಮಾಡಂಗಿಲ್ಲ ಸಂಗಯ್ಯಪ್ಪ. ಅವೇನೇ ಕೇಳು ಗಿರ್ಮಲ್ಲಪ್ಪ ದಾನ ಅನ್ಕೋತ ಬಂದ ಏನೂ ತೆಲಿ ಕೆಡಿಸೋದು. ತನ್ನ ಜೀವನದ ಅವಾಗ ಹೆಂಡ್ರಿಗಿದು ಬೇಕು ಮಕ್ಕಳಿಗಿದು ಬೇಕು ಅಂತ ಏನೂ ಅಲ್ಲಿ ನಾವು ಗಂಡಗೆ ಬರು ಒಂದು ನಾವು ಅವನು ನಂಬಿದೀವಿ ಅಂತ ನಾವು ಆಗ ಕೇಳ್ತೀರಿ. ಒಂದು ನಾಯಿಗೆ ವಿಶ್ವಾಸ ಐತ್ರಿ. ಒಂದು ತೋಟದಾಗಿನ ನಾಯಿ ನಿಮ್ಮ ಕೂಡ ಊರಾಗ ಬಂದಾಗ 10 ನಾಯಿಗಳು ಬಂದು ಬೆನ್ನು ಹತ್ತಿದಾಗ ಆ ನಾಯಿಗೆ ವಿಶ್ವಾಸ ಗುರು ಇರ್ತೈತಿ. ನನ್ನ ಮಾಲಕ್ಕೆ ಒಂದು ಬಗ್ಗಿ ಕಲ್ಲು ತೊಗೊಂಡು ಹೋಗೋದಂದ್ರೆ ನಿಮ್ಮನ್ನು ಎಲ್ಲ ನೋಡಿಸ್ತೈತೆ. ಒಂದು ನಾಯಿಗೆ ವಿಶ್ವಾಸ ಐತಿ ಅಂದ್ರೆ ನಾವು ಮನುಷ್ಯರಾಗಿ ಸಂಗಯ್ಯಪ್ಪನ ಮೇಲೆ ವಿಶ್ವಾಸ ಇಲ್ಕ ಒಂದು ನಾಯಿಕಿತ್ತ ಆತೋಟು ನಾವು ತಲೆಯಾಗಿತ್ತು ಏನೂ ಮಾಡಿದೆ. 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂತಾರೆ ಮಠದಾಗ. ಶಿವಪುತ್ರಪ್ಪ ಭೀಮನ್ ಯಾವ ಬ್ರಹ್ಮ ವಿಷ್ಣು ಯಾವ ದೇವರು ಕಾಲು ಬೀಳಬೇಡ್ರಿ ನೀವು. ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಹೋಲುವರೆ ನಮ್ಮ ಗುರುವಿನ ಹೋಲುವರೆ. ಭೂಮಂಡಲ ಬೆಳಗುವ ಸೂರ್ಯ ಚಂದಾಡುವ ಅಜ್ಞಾನ ಕಳೆಯುವರೆ. ಗುರು ಇಂಥವ್ರು ಹೊತ್ತಿನ ನಮ್ಮ ಗುರು ಕೈ ಬಿಡ್ತಾನೆ ಎಂದೂ ಬಿಡಂಗಿಲ್ಲ. ಅದು ಜೀವನದಾಗ ತ್ರಾಸು ಬರ್ತಾವ. ನಮಗೆ ಯಾಕೆ ತ್ರಾಸು ತಂದ ಅಂತ ನಿಮ್ಗೆ ಅನಿಸ್ಬೋದು. ಅಪ್ಪ ಕೂಸಿನ ಈಸ್ ಕಲಿಲಾಕ ಕರ್ಕೊಂಡು ಹೋಗಿರ್ತಾನೆ. ನಡಬಾರ್ಕೊಮ್ಮೆ ಕೈ ಬಿಡ್ತಾನೆ. ಅದು ನೀರ ಬಂದು ಅವ್ರು ಅವನ ಮುಂದೆ ಇರ್ತೈತಿ ಮಮ್ಮಿ ಪಪ್ಪ ನೀರ ಮುಣಗಿಸ್ತಾನೆ ನಾಳೆ ನಾವು ಹೋಗೋದಿಲ್ಲತೈತಿ. ಅದ ಅವು ತಮ್ಮ ನಾ ಹೇಳ್ತಾನತ್ತಾಳ. ಆಕೆ ಗೊತ್ತೈತಿ ನನ್ನ ಗಂಡ ಕೈ ಬಿಟ್ಟಾಗ ಈಸ್ ಕೈ ತನಕ ಕಲಿಯಂಗಿರು ಅವ್ರಿಗೆ ಗೊತ್ತೈತಿ. ಅವ್ರು ಗೊತ್ತೈತೆ ಅವ್ರು ಸಂಗಮೇಶವು ಇವತ್ತನ್ನು ಬರೀ ಸುಖದಾಗ ಹೋದ್ನಿ ಅಂದ್ರೆ ನಾಳೆ ಇದಕ್ಕೆ ಬೆನ್ನು ಹತ್ತಿಗಿರ್ತಾವೆ ಎಲ್ಲೇಳಿ. ಚಾಕಲೇಟ್ದಾಗ ಏನಿರ್ತೈತಿ ಉಳ್ಳುಳಿಕೆ ಹತ್ತಿ ಹಿಂದಕ್ಕೆ ಕೊಡ್ತಿದ್ರಿ. ಆ ಉಳ್ಳುಳಿಕೆಯಾಗ ಏನಿರ್ತೈತಿ ಹೇಳ್ರಿ ನೋಡೋಣ. ಅದ್ರಾಗ ಏನು ಖಾರ ಐತಿ ಉಪ್ಪು ಐತಿ ಬೆಲಸೈತಿ. ಈ ಸಂಸಾರ ಅಂದ್ರೆ ಉಳ್ಳುಳಿಕೆನ ಇದೆ.
ಅದೇ ತಾಯಿ ಮಾಲಿ ಹಾಲು ಬಾಯ ಕೊಡ್ತ ಕೂಸು ಆರಾಮ ಇರ್ತದ. ಅದಕ್ಕೆ ಅವ್ನು ಗುರ್ತದ ಹಿಂಗೆ ಕೈ ಬಿಡ್ದು ಹೊತ್ತು ಈಸ್ ಕಲಿಯಂಗಿರುತ್ತೆ. ಜೀವನದ ಕಷ್ಟ ಸುಖ ದುಃಖಗಳು ಬರೋಬೇಕವ. ಹೊಲ ಭಾಳ ಎತ್ತರ ಆತತಿಳಿ, ದಂಟು ಕಿರಿ ಆತತಿರಿ, ದ್ವಾರ ಹಾಕೈತಿ ತಾಡ್ಬತ್ತೇನ. ನೀವೇನೂ ಕಷ್ಟ ಹೊಟ್ಟಿಲ್ಲ ಅಂದ್ರೆ ಈ ಕಡೆ ನೋಡಂಗಿಲ್ಲ. ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ಬೇಕಾದಂಥ ಕಷ್ಟ ಬಂದು ಸಹಿತ ಗುರು ಏನಪ್ಪ ಬದಲು ಮಾಡ್ತಾನೆ. ಸತ್ತು ಚಿತ್ತ ಅನ್ನ ಪರಬ್ರಹ್ಮ ಸ್ವರೂಪ ಏನದಿಪ್ಪ. ಆಕಾಶದಾಗ ಬೇಕಾದ್ರೆ ಗುಡ್ಲ ಚಿಡ್ಲ ಬಡ್ದು ಸಹಿತ ಎಂದರೆ ತೆಗ್ಗು ಬಿದ್ದೈತಿ ಆಕಾಶಕ್ಕೆ ಮುಗುದಕ್ಕೆ. ನಮ್ಮ ಗುರು ಬೆನ್ನ ಮೇಲಿದ್ದ ನಮಗೆ ತೆಗ್ಗು ಆಗ್ತೈತಿರ್ಯ ವಿಶ್ವಾಸ ಮುಂದೆ ನುಡಿಯನ್ನು ಮುಗಿಸ್ತೇನೆ. ನಾನು ನನ್ನ ಜಂಬ ಮೋಹದ ಗಾಳಿ, ನಾನು ನನ್ನ ಜಂಬ ಮೋಹದ ಗಾಳಿ, ಏನು ತಿಳಿಯದಂತೆ ಮಾಡಿದಿ ಧೂಳಿ, ಯಾಣಯಮ ಬರುವುದಿಲ್ಲ ನಿನಗಂದು ಹೇಳಿ, ಯಾಣಯಮ ಬರುವುದಿಲ್ಲ ನಿನಗಂದು ಹೇಳಿ, ನಿನಗರಿಯದಂತೆ ನಿನಗರಿಯದಂತೆ ಕಳಿಸುವನು ದಾಳಿ, ಕೊಟ್ಟಿ ಸಂಸಾರ ಬಿಟ್ಟಲಿ ಬಾರ, ಎಷ್ಟಿದ್ದರೊಂದು ದಿನ ಹೋಗುವುದು ನಿರ್ಧಾರ, ಎಷ್ಟಿದ್ದರೊಂದು ದಿನ ಹೋಗುವುದು ನಿರ್ಧಾರ. ಏನಂತ ಹೋಗೋದು ಗಚ್ಚೆ, ಇದು ಎಂದೂ ಬೆಂದು ಬಿಟ್ಟಿಲ್ಲ, ಬಿಡ್ತೈತಿರಿ. ಆದ್ರೆ ಸಹಿತ ಹೋಗುವಲ್ಲ ಯಾಕೆ ಮರಾವೇಪನ ಕೀರ್ತಿ ರೂಪೇ ಉರಾವೆ, ಸಾಯುವುದಕ್ಕೆ ಅಣ್ಣ ಬಸವಣ್ಣ ಸತ್ತಾನ, ಬಾಬಾಸಾಹೇಬ್ ಸತ್ತಾನ, ಗಿರ್ಮಲ್ಲ ಸತ್ತಾನ, ಶಿವಪುತ್ರ ಸತ್ತ, ಸಂಗಯ್ಯಪ್ಪನ ಸತ್ತಾನ. ಆದ್ರೆ ಏನೋ ಹೆಸರು ಉಳಿದೈತಿ. ನೀವು ಮನ್ಯಾಗ ಆತ್ಯ ಸಾತ್ತ ಸಸಿ 3 ತಿಂಗಳಲ್ಲಿ ಹೇಳ್ಬೇಕು, ಮತ್ತು ಹೋಗಿ ದುರ್ಗವ್ 2 ಕಾಯಿ ಹೊಡ್ಯಂಗೆ ಆಗಬಾರ್ದು. ಇನ್ನೊಂದು 4 ಪತ್ತು ಇರ್ಬೇಕು. ಸಸಿ ತವ್ರ ಮನೆಗೆ ಹೋಗಿದ್ಲಂದ್ರೆ ಯಾರ ಮುಂದೆ ಆತ ಹೇಳ್ತಿದ್ಲಂದ್ರೆ ಆಕೆ ಕರೆ ಮಗಳ ಆಗಿತ್ತು. ಯವ್ವ ಪೀಡ ಹೋಗೈತಿ ಅಂದ್ರೆ ಅದಕ್ಕೆ ಅಟ್ಟಿನ ಅಲ್ಲ, ಆಕೆ ಸಚಿನ ಇದು ಬೇರೆ ಇದ್ರಿ. ಪಾರ್ಮಾತ್ಯದ ರಾಜದ್ರೆ ಪಾರ್ಮಾತ್ಯನೇ ಆಯ್ತು ಬೇಕಾರ್ಯೋ. ಉಳಿಕಿದವ್ರ ಈ ಕಡೆ ಬಂದೇ ಇಲ್ಲ, ಮಠದ ಕಡೆ ಅವ್ರು ಏನು ನೋಡಿಲ್ಲ, ಅವ್ರಿಗೆ ದೊಡ್ಡ ಮಾತಲ್ಲ. 24 ತಾಸು ಆಯುಷ್ಯನ ಸಂಗಯ್ಯಪ್ಪನ ಕಾಲ ಕಳೆದ ನಾವು ಸಂಗಯ್ಯಪ್ಪನ ಭಕ್ತ ಅನಿಸ್ಬೇಕಾದ್ರೆ ಅವನಂಗೆ ಒಂದು ತುಸುವರಿ ಬೇಕಲ್ರಿ ದೇವರು. ಅವ ಮಾಡ್ತಾನೆ. ನೀವು ಅನ್ಬೋದು ನಮ್ಗೆ ಹೊಲ ಇಲ್ಲ, ಮನೆ ಇಲ್ಲ, ಮಕ್ಕಳು ಹಂಗೆ ಮರಿ ಹಿಂಗಂದ್ರೆ ಇದನ್ನೆಲ್ಲನೂ ನೋಡ್ಕೊಳ್ಳುವಂಥ ಶಕ್ತಿ ಅವನ ಕಡೆ ಅದ. ಅವನು ಸಂಗಯ್ಯಪ್ಪ ಗುರ್ತದ. ನನ್ನ ಮಕ್ಕಳಿಗೆ ಏನು ಕೊಡ್ಬೇಕು, ಈಗ ಸಣ್ಣ ಕೂಸ ನೆಲಕ್ಕೆ ಸುಮ್ಮ ಆರಾಮ ಮನ್ಗತಿರ್ತೈತಿ. ಅದನ್ನು ಯಾವಾಗ ಜಳಕ ಮಾಡಿಸ್ಬೇಕು, ಅದಕ್ಕೆ ಯಾವಾಗ ಊಟಕ್ಕೆ ಹಾಕ್ಬೇಕು, ಯಾವಾಗ ಅರಿಪೆ ಹಾಕ್ಬೇಕು ಅನ್ನೋದು ಅವು ಗೊತ್ತೈತಿರಿ ಇಲ್ಲೈತಿರಿ. ಅದು ಕೂಸು ಒದರ್ತೈತಿರಿ. ನೀವು ಸುಮ್ಮ ಸಂಗಯ್ಯಪ್ಪ ನೀನು ಹೊತ್ತಿರತ್ತು ಹುಡುಗರಿಗಿಟ್ಟು ಆರಾಮಿರಿ, ಅವೆಲ್ಲ ಮಾಡ್ತಾನೆ. ಮತ್ತು ಒಂದಿಟ್ಟು ದೊಡ್ಡವರದು ಹಣ್ಣು ಹಾಕ್ತಿದ್ದು ಮನೆ ಮುಂದೆ ಸಂಡಾಸ ಮಾಡಾಕೈತಿರಿ ಅಂದ್ರೆ ಕಸಬಾರಿ ತೊಗೊಂಡು ಬೆನ್ನು ಹತ್ತಾಳು. ಇದು ಇಷ್ಟ ಅದ. ಇದನ್ನು ಎಲ್ಲನೂ ಒಂದು ದಿವಸ ಬಿಟ್ಟು ಹೋಗೋದದ. ನೀವು ಸಂಗಾಟಿ ಏನ್ಬೋದಲ್ಲ, ಅದು ಪರಬ್ರಹ್ಮ ಸ್ವರೂಪ ಏನದ ನೋಡು, ಅದು ಮತ್ತು ಅದ ನೀನದಿ ಅನ್ನೋದು ಎಲ್ಲಿ ತಕ್ಕ ತಿಳ್ಕೊಳ್ಳ, ಇದು ಎಲ್ಲನೂ ವ್ಯರ್ಥ. ಏನು ಮಾಡಬೇಕಾಗಿಲ್ಲ. ನಮ್ಮ ಮಹಾರಾಜ ಗಾಳಿಪಟ ದೂರ ಐತಿವು, ಬಾಬಾ ಅಂದ್ರೆ ಬರಂಗಿಲ್ಲ. ಅದಕ್ಕೇನೊಂದು ಸೂತ್ರ ದಾರ ಐತಿ ನೋಡ, ಜಗ್ಗಿದೆ ಹೆಂಗೆ ಬರ್ತೈತಿ ನೋಡ, ಸುಮ್ ಎಷ್ಟು ಚೆಕ್ ಆಕೈತಿ ನೋಡ. ಅಟ್ಟು ಧ್ಯಾನ ಮಾಡ್ಕೋತ ಕೂತಂದ್ರೆ ಸಂಗಯ್ಯಪ್ಪ ನಿಮ್ಮ ಮುಂದೆ ಬರ್ತಾನೋ. ಕಡಿಕೆ ಏನೂ ನಿಮ್ಮ ನಿಗಿಲಿಕ್ಕ ಮನಗಾಗವೊಮ್ಮೆ ಸಂಗಯ್ಯಪ್ಪ ಅನ್ರಿ, ಏಳಾಗವೊಮ್ಮೆ ಸಂಗಯ್ಯಪ್ಪ ಅನ್ರಿ. ನಿಮಗೇನು ತ್ರಾಸು ಬರ್ತಂದ್ರೆ ಮಠಕ್ಕೆ ಬರಿಬೇಡ ಮತ್ತೆ ಇರ್ತದೆ. ಅವನಲ್ಲಿ ಎಂಥದೊಂದು ಚಿಂತೆ ಅದ ರೀ ದೇವರು. ನಾವು ಯಾಕೆ ಮಾಡಬಾರ್ದು ಹೇಳಿ ನೋಡು. ಏನು ದೊಡ್ಡದಿಲ್ಲ. ಈಗ 2-3-4 ದಿವಸ ಕಾರ್ಯಕ್ರಮ ಇರ್ತೈತಿ. ದೇವ್ರು ಕೊಟ್ಟದ್ರ ಒಳಗೆ ದಾನ ಧರ್ಮ ಮಾಡಿರಿ, ಕೊಟ್ಟಾಗ ಮಾಡಿ. ನಮ್ಮ ಮಾದಾದ ಹೇಳ್ತಾರೆ ಗೌಡ, ಬೇಡ್ದಾಗ ನೀವು ಕೊಡಂಗಿಲ್ಲ, ಕೊಡ್ತೀವಿ ಅಂದಾಗ ತಗೊಳ್ಳೋರು ಇರಂಗಿಲ್ಲೋ. ಮುಗಿತ ನಾಳೆ ಒಂದು ದಿವಸ ಆತಂದ್ರೆ ನಿಮ್ಮನ್ನು ಯಾರೂ ಕೇಳಂಗಿಲ್ಲ. ಆಗಂಗಕ್ಕತಿ ಹೋಗಂಗತಿ. ಮಠದ 4 ಒಪ್ಪಟ್ಟು ಐತಿ, ಅದನ್ನೇ ತಿಂದು ಮನೆಗೆ ಹೋಗೋದಾಕತ್ತಿತ್ತಲ್ಲ. ನಮ್ಮದೀಗ ನೋಡಿ ಪುರಾಣಿ ಅವರೆಲ್ಲ ತುಂಗೋದು ನಾವೆಲ್ಲ ಬುತ್ತಿ ಮಾಡ್ಕೊಂಡು ಎಲ್ಲ ಸಜ್ಜು ಮಾಡಿ ರೆಡಿ ಮಾಡಿ ಎಲ್ಲ ಇಟ್ಟು ಹೋಗ್ಯಾನಂತ. ಒಂದು ಸಂಗಯ್ಯಪ್ಪ ನಮ್ಮ ಶಿವಪಾಲಿ ಅವರು ಒಬ್ಬ ಶೆಟ್ರಾಗಿ ಹೋದ್ರೆ ಬಣಿಜ್ಗೆ. ಇಲ್ಲಿ ನಮ್ಮಲ್ಲಿ ಕೊಟ್ಟಲ್ಲ ಒಬ್ಬ ಹೆಣ್ಮಗಳು ಅವ್ರಿಗೆ ನಿಡುಣಿ ಶೆಟ್ರ್ ಅದಾರಲ್ಲ, ಅವ್ರ ಮನೆ ನಾಷ್ಟಕ್ಕೆ ಹೋಗ್ತೀವಲ್ಲ, ಅವ್ರ ಮುತ್ತೆ ಅವ ಒಮ್ಮೆ ಸಂಗಯ್ಯಪ್ಪಗೆ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಸಾವಳಿಗೆ ಬಂದ. ಅವ ವಸ್ತಿನಿ ತಲೆಗೆ ಅದು ಕೂಡಲೇ ನಮ್ಮ ಸೂರ್ಪಕಲ್ ಕಡೆ ಒಂದು ಹಳ್ಳ ಐತಿ, ಅಲ್ಲಿ ಇದ್ರ ಕಡೆ ಹಾಲಳ್ಳಿ ಕಡೆ ಒಂದು ಹಳ್ಳ ಐತಿ,
ಅಲ್ಲಿ ಒಂದು ಗುಡಿ ಐತೆ, ಆ ಬರ್ಮಾಪನ ಗುಡಿ ಯಾವುದೋ ಗುಡಿ. ಆ ಜಳಕ ಮಾಡಿ ಅರ್ಬಿ ಎಲ್ಲ ಹಾಕ್ಯಾರ್ರಿ. ಹಂಗೈತಿ ಹಿಂಗೈತಿ ಮಾಡೋಕೆ ಭಾರ ಆಗೈತಿ ಅಂತ ಅಂದು ಕೂಡ ಅವ್ನು ಶೆಟ್ರಿ ಏನಂದರು, ಏ ಸಂಗಯ್ಯ ತೇಲ್ರಿ ಅವನಟ್ಟು ಹೋಳಿಗೆ ಹಾಲ ಪಲ್ಲ ಆದರೂ ಭಾಳ ಚಲೋ ಆಕೈತಿ ಅಂದಾನು. ಏನೋ ಅಂದ ಶೆಟ್ರಿ, ನೀವು ಬಣಿಸ್ಗ ಬೇಕಾದಾಗ ಬೇಡ ಏನೋ ನೀನು ಮರ ಗಿರ್ಮಾಲಪ್ಪ ಆಯುಷ್ಯನ ಕಳೆದಿ ಏನು ಧ್ಯಾನ ಕೊಡಲಿಲ್ಲ, ಪಕ್ಕ ಬಾಳೆ ಮಾಡಿಲ್ಲ, ನಾ ರೇಲಿ ಬಾಳೆ ನೋಡಿ ನಂದು ಬಾಳೆ ವಾಟಾಳೆ ಆಗೈತಿ, ಸುಳಿ ಮಗ ನಮಗಿಟ್ಟು ಹಾಲು ಅವನು ಇದು ಕೊಡುದಿಲ್ಲ, ನಾವು ಸುಳಿ ಮಗ ಬಾ ಅಂದತ್ತ. ಹಂಗೆ ಕೊಡುದಿಲ್ಲ ಅಂದ ಸಂಗಯಪ್ಪ. ಒಳಗೆ ಹೋಗಿ ಇಬ್ಬರು ಕೂಡ ಧ್ಯಾನಕ್ಕೆ ಕೊಂಡು ನಡೀತು. ಧ್ಯಾನಕ್ಕೆ ಕೂತತ್ತ. ಆ ಕಡೆದ ಒಬ್ಬಕ್ಕೆ ಹೆಣ್ಮಾಳು ಬಂದತ್ತ. ಯಪ್ಪ ಯಾರಾದ್ರೂ ಒಳಗೆ ಅಂದತ್, ಸುಮ್ಮ ಕೂತತ್, ನೀವು ಕಣ್ಣು ತೆಗಿಬೇಡ ಅಂದತ್ತ. ಅವ ಚೇಟಿ ಬೇಡ ಕಣ್ಣು ತೆಗಿಬಿಡು. ಏ ಯಪ್ಪ ಸಂಗಯ್ಯಪ್ಪ ಅಂದಾಳ. ಓ ಯವ್ವ ಅಂದಾನು. ನಾನು ಒಂದು 5 ಮಂದಿ ಇವುಗಳಿಗೆ ಉಣಿಸ್ತನು. ನಮಗೆ ಎಮ್ಮಿ ತವ್ರ ಮನೆಯವ್ರು ಬಳ್ಳೋರು ಕೊಟ್ಟಿದ್ರು, ಅದು ಒಟ್ಟ ಕಟ್ಟು ಹೊಲ್ಲಾಗಿತ್ತು, ಈ ಹೊಲ್ಲಾಗಿತ್ತು. ಕಟ್ಟಿ ಈ ಥರ 5 ಮಂದಿ ಇವುಗಳಿಗೆ ಏನೈತಿ ಹೋಳಿಗೆ ಮಾಡಿ ಉಣಿಸ್ತತಿ ಬಿಡ್ಕೊಂಡಿನಪ್ಪ. ಅದಕ್ಕೆ ಅಷ್ಟು ಬಾನ ಹಿಡ್ಕೊಂಡು ಹೋಗ್ಬೇಕಂತ ಮಾಡೀನಿ. ನೀವೇ ಇದ್ದೀರಿ, ನೀವೇ ಇದು ಮತ್ತಾಗ ಸಂಗಯ್ಯಪ್ಪ ದಳ ಕಣ್ಣೀರು ತಗೊಂಡು ಬೆನ್ನು ಹತ್ತಾನ್ರಿ ಗುರುರಾಯ, ತಗೊಂಡು ಬೆನ್ನು ಹತ್ತಾನ. ನಮ್ಮ ಮಹಾರಾಜ್ ಹೇಳ್ತಾರೆ, ಕಿಡಿಕಿಂದ ಬೀಳಾಕತ್ತೈತಿ. ಓ ಕಿಡಿಕಿಂದ ರೊಕ್ಕಕ್ಕೆ ನೀವು ಬೆನ್ನು ಹತ್ತಿ, ನಿಮ್ಮ ಬೆನ್ನು ಹತ್ತಿ ಅವ ರೊಕ್ಕ ಕೊಡ್ಲಾಕತ್ತೈತಿ ನೋಡು. ಖರೆಯಾಗಿ ಮಹಾರಾಜರೇ, ಕಾಲು ಬೀಳಿಸೋದರ್ಶನ ಮಹಾರಾಜ ಆಗಬೇಡ್ರಿ. ಯಾರು ದಕ್ಷಿಣ ಕೊಡ್ತಾರತ್ತ ಮಹಾರಾಜರಾಗಬೇಡ್ರಿ ಮಕ್ಕಳ್ರ. ರೊಕ್ಕನೂ ಬೆನ್ನು ಹತ್ತೈತಿ, ಕಾಲ ಬೀಳ್ಸೋದು. ನಾವು ಕಾಲು ಬೀಳ್ಸೋ ಪಾಡ ತಿಳ್ಕೊಂಡಿದ್ದೀವಿ. ನಾವು ಪುಣ್ಯ ಇತ್ತಂದ್ರೆ ಪಾಪ ಇರ್ತದೆ ಎಲ್ಲ ನಮ್ಗೆ ಬಂದಿಟ್ಟು ಕಾಲು ಸಹಿತ ಕೊಳತು ಎಷ್ಟೋ ಮಂದಿ ನೋಡಿದೀವಿ ನಾವು. ಅದಕ್ಕೆ ದೇವರಪ್ಪ ಯಾರ ಕಾಲಕ್ಕೆ ಒಂದು ಸುಳಿ ಮಕ್ಕಳ ಆ ಕಡೆ ನಮಸ್ಕಾರ ಮಾಡೋರು ನಮ್ಗೆ ಬ್ಯಾಡ ಹತ್ತಿದ್ದು ನಾವು. ಅದಕ್ಕೆ ನಿಮ್ಮಲ್ಲಿ ಅಂಥದ್ದೊಂದು ತಾಕತ್ತು ಬರ್ತೈತಿ. ಏನು ದೊಡ್ಡ ಮತ್ತಲ್ಲ. 3 ದಿವಸ ಪರ್ಯಂತ ತಾವೆಲ್ಲ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಕೊಂಬಂದರಿ. ನಾಳೆ ಒಂದು ದಿವಸ ಮುಕ್ತ ಐತಿ. ಬರಾಗ ಹಂಗೆ ಬರಬೇಡ್ರಿ. ಅವ ಹಾಲದು ತೊಂಬರಿ ಎಮ್ಮಿಗಳ್ದಾವ. ಮತ್ತು ಹಾಲು ತಲಿಕೆ ಎಮ್ಮಿ ಒಪ್ಪತ್ತಿಗೆ ಹಾತಕ್ಕೆ ನನಗೆ ಗೊತ್ತಿಲ್ಲ ನೋಡಿ. ಯಾಕೆ ದಿವಸ ಇರತೈತಿ. ಇಲ್ಲಿ ಬಂದು ಎಷ್ಟು ಮಂದಿ ಊಟ ಮಾಡಿ ಹೋಗ್ತಾರೋ ಅದ್ರ ಪುಣ್ಯ. ನಮ್ಮ ಮೈಬರಿ ನಮ್ಮ ಮಟ್ಟಕ್ಕೆ ಅದು 200 ಲೀಟ್ರ್ ಹಾಲು ಬಂದಿರ್ತಾವೆ. 200 ಲೀಟ್ರ್ ಸುತ್ತಮುತ್ತ ಹಳ್ಳಿವು. ನಿಮ್ಮಲ್ಲಿ ಬರೀ ನಾಯಿ ಬಗಡ್ರ ಮಂದಿ ಕೂಡ್ತೈತಿ. ನಮ್ಮಲ್ಲಿ ಹಾಡಾಡ್ಕೊಂಡಿಂದ ಹತ್ರ ನಾನು ಮುದ್ದಾಡಕ್ಕೆ ಬರ್ತೈತಿ ಮಂದಿ. ಅಂಥಲ್ಲಿ ಗುಡ್ದಾಗ ಬರ್ತೈತಿ. ನಿಮ್ಮಲ್ಲಿ ಏನೈತಿ ನಾಳಿನ ದಿವಸ ಎಲ್ಲಿ ಹಾಲು ನೋಡ ಎಲ್ಲರೂ ಹಾಲು ತೊಂಬತ್ತೀರ, ಚಪ್ಪಾಳಿ ಹೊಡೀರಿ ನೋಡು ಅಂತ. ಚಪ್ಪಾಳಿ ಹೊಡೆದ್ರೆ ನೀವು ಆಣಿ ಮಾಡ್ದಂಗೆ ಅತ್ತ ನಮಗೆ ಗಚ್ಚಿ ಬರ್ತಾವತ್ತ ಧೈರ್ಯ ಆತ. ನಾಳೆ ಒಂದು ದಿವ್ಸ ಬಿಡ್ದ. ಯಾಕೆ ಉಳ್ಕಿದ್ದು ಎಲ್ಲೇ ಏನ್ರಿ ಹೋಗಿಬಿಡ್ತೈತಿ. ಒಂದು ದಿವಸ ಎಲ್ಲರೂ ಆರಾಮ ಎಲ್ಲರೂ ತಿಂದು ಉಂಡು ಹಾದಂದ್ರೆ ಏನು ಹಾಲ ಇದು ಉಂಡಿವಪ್ಪ ಅಂದ್ರೆ ವಾ ನಿಮಗೆ ಸಮಾಧಾನ, ನಿಮ್ಮ ಮಕ್ಕಳಿಗೆ ಸಮಾಧಾನ, ನಿಮ್ಮ ಗಾಂಟು ಸಹಿತ ಸಮಾಧಾನ ಆಕಾವು. ಅವು ಸಮಾಧಾನ ಆಗೋದು ಬರೀ ಐತಿ. ಇವು ಹಸುಗುಸ್ಗಿತ ಈ ಮುದುಗುಸ್ಗೋಡು ರಮಿಸೋದು ಭಾಳ ಬರೀ ಅತ್ತ. ಹಸುಗುಸ್ಗೋಡು ದೌಡ್ಗಂಪ ಆಕಾವು. ವಯಸ್ಸಾದಂಗೆ ಬುದ್ಧಿಸ್ತಾರೆ. ಅವ್ರದ್ದು ಕಠಿಣ ಐತಿ. ಅವ್ರನ್ನ ಏನು ಮಾಡೋದು, ನೀವು ಮಟ್ಟಕ್ಕೆ ಬರ್ದ ನೀವು ಬಾಂದ್ರೆ ಅವ್ರು ಬರುತ್ತೆ. ರಿಮೋಟ್ ಕಂಟ್ರೋಲ್ ಇದ್ದಂಗೆ. ನೀವು ಬರಲಿಲ್ಲ ಅಂದ್ರೆ ಮುದುಕಿ ಇಲ್ಲದ ತಲೆಕೊಂಡ್ರೆ ಅವನ. ದಯವಿಟ್ಟು ಇದಕ್ಕೆ ಏನಪ್ಪ ಸತಿಪತಿಗಳು ಒಂದಾದ ಭಕ್ತಿ ಪರಮಾತ್ಮರಿಗೆ ಅಮೃತವಿದ್ದದಂತೆ ಜೋಡಿಲೆ ಗಣ್ಣ ಅಂತ ಭಕ್ತಿ ಮಾಡಿರಿ. ನಿಮ್ಮ ಮಕ್ಕಳು ಸಹಿತ ಅಂಥವ್ರು ಹುಡ್ತಾವ್ರಿ. ಅರೆಗಳನ್ನ 3 ಬಟ್ಟೆ ಬತ್ತಿ ಹಚ್ಕೊಂಡು ಅವ್ವ ಅಪ್ಪನ ಕಾಲು ಬಿದ್ದ, ಗಂಡರ ಕಾಲು ಬಿದ್ದ, ಮಕ್ಕಳಿಗೆ ಗಟ್ಟಿನಪ್ಪ ತಿಳಿ ಮ್ಯಾಲ ಕೈ ಹಚ್ಚಿ ಸಂಗಯ್ಯಪ್ಪ ನೀನು ಉಡ್ಯಾಗ ಹಾಕ್ಯಾರಿ ತಿಟ್ಟನ್ರಿ ನಿಮ್ಮ ಬಾಳೆ ಎಲ್ಲ ಬಂಗಾರ ಹಾಕೈತಿ. ಅದಕ್ಕೆ ದಯವಿಟ್ಟು ಕಡಿ ನುಡಿ ಒಂದನ್ನು ನಾವು ವರಪುರ ಹುಣಿಶಾಳ ಕೈವಲ್ಯಾಶ್ರಮ ನೋಡ. ವರಪುರ ಹುಣಶಾಳ ಕೈವಲ್ಯಾಶ್ರಮ ನೋಡ. ಗುರು ಸಿದ್ಧಲಿಂಗನ ಚರಣವ ಕೊಂಡಾಡ. ನೆರೆ ನಿಜ ಗುಣದೇವರ ಈ ಮಾತು ಮರಿಬೇಡ. ನೆರೆ ನಿಜ ಗುಣದೇವರ ಈ ಮಾತು ಮರಿಬೇಡ. ಅರುವಿನ ಈ ಜನ್ಮ ಹಾಳು ಮಾಡಲಿ ಬೇಡ. ಕೊಟ್ಟಿ ಸಂಸಾರ ಬಿಟ್ಟ ನಿವಾರ. ಎಷ್ಟಿದ್ದರೊಂದು ದಿನ ಹೋಗುವುದು ನಿರ್ಧಾರ. ಎಷ್ಟಿದ್ದರೊಂದು ದಿನ ಹೋಗುವುದು ನಿರ್ಧಾರ. ನಾನು ಪಾರಮಾರ್ಥಕ್ಕೆ ಬರಬೇಕಾದ್ರೆ ಅನುಭವ ಭಾಳ ಆಗ್ಯಾವತ್ತು ಬಂದನ್ಯ. ಒಂದು ಮಾತು ಹೇಳ್ತಾನೆ. ನಾ ಶೂರ್ಪಾಲಿ ಬಿಡೋ ಪ್ರಸಂಗ ಬತ್ತು. ಬನಟ್ಟಿ ಹೋಗಿ ಮೆಟ್ಟ ಹಾಕಿದ್ವಿ. ಅಲ್ಲೇ ಒಂದು ಮನೆ ಕಟ್ಕೊಂಡಿದ್ದೀವಿ. ಇದ್ದಾಗ ಅಮಾಸ್ಗೊಮ್ಮೆ ಬಾಬಾಲಿ ಸೊಗಿ ಇದು ಹುಚ್ಚ ನಂದು.
ಪುರಾಣ ಹೇಳೋದು ಮಂದಿನ ತರೋದು ತಟ್ಟು ಹಾಸೋದು ಇದೊಂದು ನಾನು ಪುರಾಣ ಉತ್ಸಾಹ. ಅಮಾಸಿಗೋ ಮೇಲೆ ಏನಪ್ಪ ಸತ್ಸಂಗ ಮಾಡ್ತೀನಿ. ಹಿಡ್ಕಲ್ಲ ಅವ್ರು ಒಂದು ಇಬ್ಬರು ಬರ್ತಿದ್ರು. ಅವ್ರು ಕಮ್ಮಿ ಅಂದ್ರೆ ಮನುಷ್ಯಾಗ 6-7 ಹೋಳಿಗೆ ತಿನ್ನೋರು. ಅವರು ಮನುಷ್ಯಾಗ 2 ಗಡಿಗಳು ಹಂಗೆ ಇದ್ದವು. ಅವ್ರು ಇಲ್ಲಿ ಬರೋಕೆ ನಮ್ಮ ಗೌಡ್ತಿರಟ್ಟು ಹೋಳಿಗೆ ಮಾಡೋಕ್ಕೆ ವಸ್ತಿನಿಂದ ಅವರು ತಿಂದು ಮಾಡಿ ಹೋಗವ್ರು. ನಾ ಎಲ್ಲೋ ಹೋಗಿ ಬಂದೀನಿ ಬೋಳಕ್ಕೆ ಗೌಡ್ ತಂದು ನಾಳೆ ಅಮಾಸೆ ಐತಿ ಮತ್ತು ಎಲ್ಲ ಮಂದಿ ಬರ್ತೈತೆ, ಅವ್ರು ಅಲ್ಲೇ ಸಪ್ತ ಮಾಡ್ತೀರಿ, ಇವ್ರು ಊಟಕ್ಕೆ ಇಲ್ಲೇ ಬರ್ತಾರೋ, ನಾಳೆ ಅಮಾಸೆ ಬ್ಯಾಳಿ ಇಲ್ಲ ಅಂತಂದು. ಇನ್ನು ನಾಳೆ ಇತ್ಲ ಹಿಂದ್ಯಾಕೆ ಚಿಂತಿ ಅನ್ಯ, ನಿಮಗೇನು ಬಿಸಿರಿ, ನೀವೆಲ್ಲ ಹೇಳ್ಬೇಕಿರಿ, ನಾಳೆ ಬಂದು ಮತ್ತು ಊಟಕ್ಕೆ ಕೊಡೋಣ ಅವ್ರಿಗೆ ಹೆಂಗೆ ಮಾಡಲಿ ಅಂತಂದು. ನೋಡೋಣ ನಾಳೆದು ಏನು ರೀ ಆದಿತ್ತಲ್ಲ ತಿರ್ತನ್ಯ. ಇಷ್ಟಂದ ನಿಮ್ಮ ಕಡೆ ರೊಕ್ಕ ಅದಾವೇನಂದ್ಲು. ನಾನು ನಗದ ನಾರಾಯಣಾಗ ನಾನು ಬಸ್ಗೆ ತಿರುಗಾಡವಾಗ, ಸೈಕಲ್ ಮೋಟ್ರಿಲ್ಲ ಏನಿಲ್ಲ, ಹೋಗವ 4 ಬಸ್ ಅಂದ್ಕೂಳೆ ಹಂಗೆ ಮುಂದಕ್ಕೆ ಹೋಗವ. ನಾ ತಿರುಗಾಡ್ಕೊತ ಅಂದ್ಕೂಳೆ ಹೋಗ್ಕ ಮಧ್ಯಾಹ್ನ ಮನೆಗಿನ್ನೆ ಒಳಗೆ ಕೋಲ್ಯಾಗ 4 ಗಂಟೆ ಆಗಿತ್ತು. ಒಬ್ಬ ಹೆಣ್ಮಾಳು ಒಂದು ಸಾಯಕ್ಕೆ ಅಂತ ತಿಳ್ಕೊಂಡು ಜೈನ್ರಿಕೆ ಅಶ್ಕೇಕಿ 4 ಗಂಟೆ ಬಂದಿತ್ತು. ಬಂದಾಕಿ ಏನು ಮಾಡ್ಯಾಳ ಅಂತಂದ್ರೆ, ನಮ್ಗೆ ಓಡ್ತೀನಿ ಯವ ಅಂತ ಓದ್ಕೋದು ಬಂದಾಳೆ. ಆಕೆ ಔಜಿಕರ ಮಾಡ ಶಿಷ್ಯಾಳು. ಗಾಂಡಿ ಏನಪ್ಪ ಅಂತ ಬಿಟ್ಟಿದ್ದ. ಉಪದೇಶದವ್ರು ಭಾಳ ಸಾತ್ವಿಕ ಮನುಷ್ಯಾಳು. ಅಷ್ಟೇ ಭಾಳ ಅಂತ ಕಣ್ಣು ಬೆಳೀತು ಅಂದ್ಕೂಳೆ. ಯಾಕೆ ಅಂದ್ಕೂಳೆ ಯವು ಬ್ಯಾಳಿ ತಂದನಿ ಅಂದಾಳಾಕಿ. ಎಷ್ಟು ತಂದದಿ ಅಂದ್ಕೂಳೆ 10 ಕಿಲೋ ಬ್ಯಾಳಿ ತಂದನಿ ಅಂದಾಳಾಕಿ. 10 ಕಿಲೋ ಯಾಕೆ ಬೆಳೀತದಿಲ್ಲ, ಒಟ್ಟು ಕೊಡಂಗೆ ಅನಿಸ್ತು, ಅದಕ್ಕೆ ತೊಗೊಂಡು ಬಂದನಿ ಅಂದಾಳ. ನಿಮ್ಮ ಅಪ್ಪನ ಎಬಸ್ತಾನೆ ಗಪ್ಪ ಮೊದಲು ಅಂದಾಳಾಕಿ. ಬಂದು ಎಬ್ಸಿ ಹೇಳ್ಕೊಂಡು ಸಾಯಕ್ಕೆ ಬಂದಾಳು. ಭಾಳ ಚಲೋ ಅಥವಾ ಶೇಂಗರ್ ಚಹಾ ಮಾಡನಿ ಇಲ್ಲ 10 ಕಿಲೋ ಬ್ಯಾಳಿ ತೊಗೊಂಡು ಬಂದಾಳು ಸಾಯಕ್ಕೆ ಅಂದು. ಆಕೆ ನೀನು ಒಳಗೆ ಕರಿ ಅನ್ಯ. ಸಾಯಕ್ಕೆ ಬ್ಯಾಳಿ ಯಾಕೆ 10 ಕಿಲೋ ತಂದದಿ ಹೇಳನ್ಯ. ತರಾಂಗಾತು ತಂದನೆ ಅಂದು ನಾನು ಮುಟ್ಟಿ ಆಣಿ ಮಾಡನಿ ಅಂತಾನ ಅಳ್ಳ ಕಟ್ಲಾಕಿ. ಯಪ್ಪ ಮಧ್ಯಾಹ್ನದಾಗ 2ಕ್ಕೆ ಮನೆಗಿನ್ಯ 3ಕ್ಕೆ ಔಜಿಕರ ಮಹಾರಾದರು ಬಂದ. ಅದಕ್ಕೆ ನಾಳೆ ಅಮಾಸೆ ಐತಿ ಬ್ಯಾಳಿ ಇಲ್ಲ ಅಂತ ಹೇಳಿ ಚಿಂತೆ ಮಾಡಕತ್ತಾಳಕಿ. ಅದಕ್ಕೆ ಇದೊಂದು ವರ್ಷ ತಕ್ಕ ಎಷ್ಟು ಹತ್ತ ಒಟ್ಟು ಬ್ಯಾಳಿ ಒಯ್ತುಕೊಂಡು ವರ್ಷ ಕಟ್ಟತ್ತು 10 ಕಿಲೋ ಬ್ಯಾಳಿ ಒಮ್ಮೆ ತಂದು ಇನ್ನದಾಳಕ್ಕೆ ಹೇಳ ನಿಮ್ಮ ಪ್ರಪಂಚ ಚಿಂತೆ ಮಾಡೋದಿಲ್ಲತ್ತೀರಿ. ಅಷ್ಟೆಲ್ಲ ಚಿಂತೆ ಅವ್ರು ಮಾಡ್ಯಾರತ್ತ. ನಾನು ಹಿಂದೆ ಬಾಳಕ್ಕೆ ಹೆಣಿಸಿ ನಿಮ್ಮವ್ವ ನಾವು ಇದಕ್ಕೆ ನಿಂತಿದ್ದೀವಿ, ನೀವು ಅಷ್ಟೇ ಮಾಡಿರಿ ಅಂತೇಳಿ. ಯಪ್ಪ ಏನಿದು ಸಂಗಪ್ಪ ನಿನಗೆ ಒಪ್ಸಿದೀವಿ. ವರ್ಷದಾಗ 2 ಸಲ ಸಪ್ತಾಹಕ್ಕೆ ಬರ್ತೀವಿ. ಶ್ರಾವಣ 1 ತಿಂಗಳು ಯಾರೂ ತಪ್ಪಿಸ್ಬೇಡ್ರಿ. 1 ತಿಂಗಳಿದೆ ಇಲ್ಲರಿ, ಒಂದು ಶ್ರಾವಣ ಕೇಳತ್ತೇಳ್ರಿ. 11 ತಿಂಗಳು ಬ್ಯಾಟ್ರಿ ಚಾರ್ಜ್ ಆಕೈತಿ. 11 ತಿಂಗಳು ಚೆಂತಕ್ಕದ ಆ ಟೈಮ್ಗೆ ಕೆಲಸ ಮಾಡ್ತು. ಬರೀ ಸಂಜೆ ಕನಕ ಅಡಿಗಿರ್ತೈತಿ. ಮನ್ಯಾಗ ಗಂಡಸರಿಗೆ ಹೇಳೋದು, ದವಳವನ ಇದು 1 ತಿಂಗಳು ಚಂಜಿ ಮಾಡಿ ಒಲ್ಯಾಗ ನೀರ ಹಾಕೇನಿ. 1 ತಿಂಗಳು ಇವು ಬಂದರೆ ತಿಳಿ ತಾನ ಬರ್ತಾನೆ, ಮಕ್ಕಳು ಬರ್ತಾವ. ಬಂದು ಇಲ್ಲಿ ಪ್ರಸಾದ ಮಾಡೋದ್ರೆ ಒಳ್ಳೇದಾಗ್ತದೆ. ದಯವಿಟ್ಟು ತಾವೆಲ್ಲ ನಾಳೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷ ಕೂಡಿ, ಯಾಕಂತ ನಾಳೆ ಪರಸ್ಪರ ಮಂದಿ ಎಲ್ಲನೂ ಬರ್ತದೆ. ದಯವಿಟ್ಟು ತಾವೆಲ್ಲ ನಾಳೆ ಹೆಚ್ಚಾಗಿ ಏನೇನೈತೆ ಎಲ್ಲ ಸೇವಾ ಭಾವ ಮಾಡುವಂಥದ್ದು ಮಾಡಿ. ಉತ್ಸವ ಐತೆ ನಾಳೆ ಇರೋದಿಲ್ಲ, ಈಗೇನಿಲ್ಲ ಉತ್ಸವ. ಎಲ್ಲರೂ ಏನಪ್ಪ 10 ಗಂಟೆಗೆ ಬರ್ರಿ, 1-1:30 ಗಂಟೆಗೆ ಏನಪ್ಪ ಅಂತಂದ್ರೆ ಹೂ ಹಾಕೋನು. ಅದಕ್ಕೆ ಹಾಲು ಪಾಲ ತೊಗೊಂಡು ಕಡೆಗೆ 2 ಬಿಸಿ ರೊಟ್ಟಿ ಅದು ಮಾಡ್ಕೊಂಡು ಬರ್ರಿ. ಎಮ್ಮೆ ಕರಿಗೆ ಹಾಕಂಥವು ದಿಪ್ಪನ್ನು ಮಾಡಬೇಡ್ರಿ, ಮತ್ತು ಗಾಳಿಗೆ ಹಾರಂಥವು ಮಾಡಬೇಡ್ರಿ. ಆ ಹೆಣ್ಮಕ್ಳಿಗೆ ಅದು ಬುಚ್ಚಿ ರೊಟ್ಟಿ ಒಯ್ತಿರಿ ಗೊತ್ತೈತೇನು. ಈ ಸ್ವಾಮಿಗಳು ಕೊಡು ಉಂಡು ಬೇರೆ, ಹೆಣ್ಮಕ್ಳು ಕೊಡು. ನಮ್ಮ ಪಂಚಮ್ಯಾಗ ಒಬ್ಬರು ಕೊಟ್ಟಾರ, ನಮ್ಮ ರಾಮ ಏನೋ ಶೀಪ್ತಾನೆ, ಅದು ಕರಿಗೆ ಇಲ್ಲ. ಮಹಾತ್ಮರಿಗೆ ಇವರಿಗೆ ಒಳ್ಳೇದನ್ನು ಪ್ರಸಾದ ಮಾಡಿಸ್ಬೇಕು. ಒಳ್ಳೇದು ಬರಾಣ ಸ್ವಾಮಿಗಳು ಹೇಳಿದ್ರು, ಕಾಪಿ ಬೇಕು ನಮಗೆ ಮೊದಲು ಹತ್ತಿರ ನೆನೆಸ್ತಾರೆ. ಇಷ್ಟಲ್ಲ ನಿಮ್ಮೂರಿಗೆ ಎಲ್ಲಿಂದ ಬಂದಿರ್ತಾರ ಪ್ರಸಾದ ಎಲ್ಲ ಮಾಡ್ಯಾರ, ನುಡುಣಿಗೆ ಹಾದಿವ ಅಂತೇಳಿ ಸಮಾಧಾನ ಶಾಂತಿ ಆಗ್ತಾರೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂತಂದ್ರೆ ನಿಮ್ಮ ಕೆಲಸ ಭಾಳ. ಹೆಣ್ಮಕ್ಳಿಗೆ ಅದಕ್ಕೆ ಭೂಮಿ ತೂಕದ ಹೆಣ್ಣು ಅಂತಂದರು. ಪ್ರಪಂಚ ಮಾಡ್ಬೇಕು, ಮಕ್ಕಳನ್ನ ಸಂಭಾಳಿಸ್ಬೇಕು, ಗಂಡನ ಸಂಭಾಳಿಸ್ಬೇಕು, ದೇವ್ರ ದಿಂಡ್ರಿ ಎಲ್ಲ ಸಂಭಾಳಿಸ್ಕೊಂಡು ಮತ್ತೆ ಅವ್ನು ಮುಂದೆ ಹಾಕ್ಕೊಂಡು ಬರ್ಬೇಕು. ಅವ್ನು ದೇವ್ರಿಗೆ ಬಂದ ಮತ್ತೆ ಯಾವ ಕಡೆ ವಾದವ. ಅದಕ್ಕೆ ದಯವಿಟ್ಟು ಹಂಗೆ ಮಾಡಬೇಡ್ರಿ. ನಿಮ್ಮ ಪುಣ್ಯ ಹೆಚ್ಚಾತಂತಂದ್ರೆ ಹೆಂಗಿದ್ರೂ ಸಹಿತ ಅವ್ರು ಬಾಗುತ್ತಾರಂತದ. ಗಂಡಸರನ್ನು ಬದಲು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಹೆಣ್ಮಕ್ಳಲ್ಲಿ ಐತಿ. ಸಹನ್ ತಾಳ್ರಿ. ಮನ್ಯಾಗ ಅತ್ತಿ ಮಾವನನ್ನು ಅವ್ವ ಪ್ರೀತಿ ತಿಳ್ಕೊರಿ. ನಿಮ್ಮ ಸಸ್ತ್ಯಾರನೂ ಎಲ್ಲ ನಿಮ್ಮ ಮಕ್ಕಳಂಗೆ ಎಂದು ತಿಳ್ಕೊಂಡು ಬುದ್ಧಿ ಬರ್ತದನೋ, ಅತ್ತಿ ಮಾವ ಎಂದು ಅವ್ವ ಅಪ್ಪ ಅಂತ ಕಾಣ್ತಾರೋ ಅಂತ ಸಂಗಪ್ಪ ಬಂದದ್ದು ಸ್ವಾರ್ಥ ಆಕೈತಿ ಅಂತ ಎದೆಯಾಗ ಬರ್ಕೋರಿ. ನೀವು ಮಾಡಿ ಸ್ವಾರ್ಥ ಆಗ್ತದೆ ನಿಮಗೂ. ಎಲ್ಲರೂ ಇಂದು ವೈರಿಗಳು ಸಹಿತ ನಮಗೇನಪ್ಪ
ನಮ್ಮ ತಮ್ಮ ಹಣ್ಣು ಅಂತ ತಿಳ್ಕಾಣ್ಲಕತ್ತಾರಲ್ಲ ಅಂದ ನಾವು ಮಾಡಿದ್ದು ಸ್ವಾರ್ಥ ಆಗೈತೆ ಅವನು ಸಂಗಾಯಪ್ಪನ ದೃಷ್ಟಿ ಒಳಗೆ ಸಹಿತ ಜಾತಿ ಸಹಿತ ಎಲ್ಲ ಕಾಣಲ ಜಾತಿ ಒಳಗೆ ಪುಟ್ಟಿ ಅಜಾತನಾದವಗೆ ಜಾತಿ ಕರ್ಮಗಳು ಆತೇನಂತ ಆದರೂ ಭೀಮಾನಂದ ಮಹಾರಾಜ ಸಹಿತ ಒಬ್ಬ ಮಗ ತೀರ್ಕೊಂಡು ಸಹಿತ ತಿರುಗಿ ನೋಡಿಲ್ಲ. ಶಿವಪುತ್ರ ಮಹಾರಾಜರೇನಪ್ಪ ಎಂಥ ಸಂಬಂಧ ಸಹಿತ ಅಂದ ತಿರುಗಿ ನೋಡಿಲ್ಲ ಅಂತ ತಿಳ್ಕೊಂಡು ಅದಕ್ಕೇನಪ್ಪ ಭಕ್ತಿಕ್ಕಿಂತ ಜ್ಞಾನ, ಜ್ಞಾನಕ್ಕಿಂತ ಧ್ಯಾನ, ಧ್ಯಾನಕ್ಕಿಂತ ಕರ್ಮ ಪದದ ತ್ಯಾಗ ಶ್ರೇಷ್ಠ ಅನ್ನೋದು ತ್ಯಾಗದಂಥ ಶಕ್ತಿ ಅದ. ಅದಕ್ಕೆ ದಯವಿಟ್ಟು ಏನಪ್ಪ ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಪುಷ್ಪವೃಷ್ಟಿ ಮಾಡಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ದೇವರಿಗೆ ಪ್ರೀತಿಗೆ